मिलितमेन तस्मै चैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामी इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद अद्वैत गदाधर शिवासादि गौर भक्तवृंद हरे कृष्णा कृष्ण कृष्ण हरे 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 राम राम हरे हरे वाञ्छाकल्पतरुभ्यश्च कृपासिन्धुभ्यश्च पतितानां पावनेभ्यो वैष्णवेभ्यो नमो नमः नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामी इति नामिने श्री कृष्ण ಶ್ರೀಮದ್ಭಾಗವತಂ ಸ್ಕಂದ 4 ಅಧ್ಯಾಯ 9 ಗೃಹಾಭಿಮುಖ ಧ್ರುವ ಮಹಾರಾಜ. ಧ್ರುವ ಮಹಾರಾಜ ತಪಸ್ಸನ್ನ ಮಾಡಿ ಭಗವಂತನನ್ನ ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದಾನೆ, ಸ್ತುತಿ ಮಾಡ್ತಾ ಇದ್ದಾನೆ ಭಗವಂತನನ್ನ. ಧ್ರುವ ಮಹಾರಾಜ, ನೀನೇ ಸಮಸ್ತ ವಿಶ್ವಕ್ಕೂ ನಿಯಾಮಕ, ನೀನೇ ಸೃಷ್ಟಿಕರ್ತ, ನೀನೇ ಪಾಲನೆ ಮಾಡೋದು, ನೀನೇ ಲಯಕರ್ತ. ಹೇ ದೇವ, ನಿನ್ನ ಅಖಂಡವಾದ ದಿವ್ಯ ದೃಷ್ಟಿಯಿಂದ ಎಲ್ಲ ಬೌದ್ಧಿಕ ಚಟುವಟಿಕೆಗಳಿಗೂ ಎಲ್ಲ ಕಾರ್ಯಗಳಿಗೂ ನೀನೇ ಕಾರಣ, ನೀನೇ ಕರ್ತೃ, ಎಲ್ಲ ನೀನೆ. ಯಾವಾಗ ಭಗವಂತ ತನ್ನ ಅಮೃತ ಹಸ್ತದಿಂದ ಆ ಶಂಖವನ್ನ ಧ್ರುವ ಮಹಾರಾಜನಿಗೆ ಸೋಕಿಸಿದನೋ ಆಗ ಅವನಿಗೆಲ್ಲ ದಿವ್ಯ ಜ್ಞಾನವು ತಂತಾನೆ ಹೊಳೆಯುತ್ತೆ. ಇದನ್ನೇ ಕೃಪಾಸಿದ್ಧಿ ಅಂತ ಹೇಳೋದು. ಕೃಪಾಸಿದ್ಧಿಗೆ ಎಷ್ಟೊತ್ತು ಬೇಕು? ಇಷ್ಟೊತ್ತು. ಸಾಧನ ಸಿದ್ಧಿಗೆ ಅನಂತ ಜನ್ಮಗಳು ಸಾಧನೆ ಮಾಡಬೇಕು. ಯಾವುದೋ ಒಂದು ಕಾಲಘಟ್ಟದಲ್ಲಿ ನಮ್ಮ ಸಾಧನೆಯಲ್ಲಿ ಪಕ್ವತೆ ಬಂದಾಗ, ಕಾಯಿ ಇರೋ ಹಣ್ಣು ಅದು ಕಾಯಿ ಇರುತ್ತೆ, ಅದು ಮಾಗದಾಗ ಹೇಗೆ ರುಚಿ ಬರುತ್ತೆ, ಹಾಗೆ ಸಾಧನೆಯಲ್ಲಿ ಯಾವಾಗ ನಾವು ಪಕ್ವ ಆಗ್ತೀವಿ ಅವಾಗ ನಮ್ಗೆ ಕೃಪೆ ತಾನಾಗೆ ದೊರೆಯುತ್ತೆ. ಕೃಪೆಗೋಸ್ಕರ ನಾವು ಬೇರೆ ಏನು ಸರ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಮಾಡೋ ಸಾಧನೆಯಲ್ಲಿ ಪ್ರಾಮಾಣಿಕತೆ ಮತ್ತೆ ದೃಢತೆ ಇರಬೇಕು. ಜಾರಬಾರದು. ನಾವು ಜಾರಬಂಡಿ ಮೇಲೆ ಹತ್ತಾ ಇರ್ತೀವಿ, ಜಾರ್ತೀವಿ, ಮೇಲೆ ಹತ್ತಾ ಇರ್ತೀವಿ, ಜಾರ್ತೀವಿ. ಆದ್ರೆ ಧ್ರುವ ಜಾರ್ಲಿಲ್ಲ. ಎಷ್ಟು ಕಷ್ಟ ಆದ್ರೂ ನಾರದ್ರು ಹೇಳ್ತಾರೆ, ಹೋಗು ನೀನು ತಪಸ್ ಮಾಡಕ್ಕೆ ನಿನಗೆ ಅರ್ಹತೆ ಇಲ್ಲ, ಅಥವಾ ತಪಸ್ ಮಾಡೋದು ತುಂಬಾ ಕಷ್ಟ ಇದೆ, ನಿನಗೆ ಸಿದ್ಧಿ ಸಿಗೋದಿಲ್ಲ. ಎಷ್ಟು ಹೇಳಿದ್ರು ಧ್ರುವ ಮಹಾರಾಜ ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ಳದೆ ತನ್ನ ಸಿದ್ಧಿಯಲ್ಲಿ ಸಾಧನೆಯಲ್ಲಿ ತೊಡಗ್ತಾನೆ. ಇಲ್ಲಿ ಹೇಳ್ತಾನೆ, ನೀನು ಎಲ್ಲ ಹಂತಗಳಿಗೂ ಪರಮ ಸಾಕ್ಷಿಯಾಗಿರುವೆ, ನೀನು ನಿತ್ಯ ಮುಕ್ತ, ನಿನ್ನ ಅಸ್ತಿತ್ವ ಶುದ್ಧ ಸತ್ವಗುಣದಲ್ಲಿ ನೆಲೆಸಿರುತ್ತದೆ. ಶುದ್ಧ ಸತ್ವಗುಣ ಅಂದ್ರೆ ಆ ಸತ್ವಗುಣಕ್ಕೆ ಯಾವ ಭೌತಿಕ ಗುಣಗಳು ಕಲ್ಮಶ ಇರೋದಿಲ್ಲ. ಆದ್ರೆ ಭೌತಿಕ ಸತ್ವಗುಣದಲ್ಲಿ ರಜಗುಣ ಅಥವಾ ತಮಗುಣ ಮಿಶ್ರಣ ಇರುತ್ತೆ. ವಿಶುದ್ಧ ಸತ್ವಗುಣ ಅಂದ್ರೆ ಏನು? ಅದಕ್ಕೆ ವಸುದೇವ ಸ್ಥಿತಿ ಅಂತ ಹೇಳ್ತಾರೆ. ವಿಶುದ್ಧ ಸತ್ವಗುಣ ಅಂದ್ರೆ ಭಗವಂತನಲ್ಲಿ ಬೇರೆ ಯಾವ ಭೌತಿಕ ಗುಣಗಳ ಕಲ್ಮಶ ಇರೋದಿಲ್ಲ. ಅವನು ಯಾವಾಗಲೂ ಅಲೌಕಿಕ ಗುಣದಲ್ಲಿ ಇರ್ತಾನೆ. ಅದಕ್ಕೆ ವಿಶುದ್ಧ ಸತ್ವಗುಣ ಅಂತ ಹೇಳ್ತೀವಿ. ಭಕ್ತನೂ ಕೂಡ ಆ ಹಂತವನ್ನ ತಲುಪಬಹುದು. ವಸುದೇವ ಹಂತ, ವಸುದೇವ ಸ್ಥಿತಿ. ಯಾವಾಗ ಅವನು ಪರಿಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರ್ತಾನೆ ಆಗ ಭಕ್ತನು ಕೂಡ ಭಗವಂತನಷ್ಟೇ ಗುಣವನ್ನ ಸಂಪಾದನೆ ಮಾಡ್ತಾನೆ. ಆದ್ರೆ ಭಕ್ತ ಯಾವತ್ತು ಭಗವಂತ ಆಗೋದಿಲ್ಲ, ಭಗವಂತನ ಗುಣಗಳನ್ನ ಅವನು ಪಡೀತಾನೆ. ಧ್ರುವ ಮಹಾರಾಜ ಮುಂದೆ ಹೇಳ್ತಾನೆ, ನೀನು ಸಾಧಾರಣ ಜೀವಿಗಳಿಗಿಂತ ಸದಾ ಭಿನ್ನನು. ನೀನೇ ಎಂದೆಂದಿಗೂ ಸತ್ವ ರಜಸ್ಸು ತಮೋಗುಣಗಳಿಗೆ ನಿಯಾಮಕನು. ಸಕಲ ವಿಶ್ವದ ವ್ಯವಹಾರಗಳನ್ನೆಲ್ಲ ನಡೆಸುತ್ತಿರುವೆ. ಇಷ್ಟಾದರೂ ನೀನು ಯಾವುದಕ್ಕೂ ಅಂಟದೆ ಕುರ್ವನ್ನಪಿ ನ ಲಿಪ್ಯತೆ. ಕುರ್ವನ್ನಪಿ ನ ಲಿಪ್ಯತೆ. ಯಾರು ಭಗವಂತನನ್ನ ಈ ತರ ಅರ್ಥ ಮಾಡ್ಕೊಳ್ತಾನೆ, ಯಾವ ತರ? ಭಗವಂತ ಏನೇ ಮಾಡ್ತಾ ಇದ್ರು ಅವನಿಗೆ ಯಾವ ಕರ್ಮ ಫಲಗಳು ಅಂಟೋದಿಲ್ಲ. ಹೇಳ್ತಾರೆ,
ಇಷ್ಟಾದ್ರೂ ನೀನು ಯಾವುದಕ್ಕೂ ಅಂಟದೆ ಬೇರೆಯಾಗಿದ್ದುಕೊಂಡು ಯಜ್ಞ ಯಾಗಾದಿಗಳ ಫಲವನ್ನು ಅನುಭವಿಸುವವನಾಗಿದ್ದೀಯೇ. ಅಂದ್ರೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಇದನ್ನು. ನನಗೆ ಈ ಭೌತಿಕ ಜಂಜಾಟಕ್ಕೆ ಯಾವ ಸಂಬಂಧ ಇಲ್ಲ, ನನಗೂ ನಿಮ್ಮ ಕರ್ಮಗಳಿಗೂ ಯಾವ ಸಂಬಂಧ ಇಲ್ಲ, ನನಗೂ ನೀವು ಅನುಭವಿಸುವ ಕಷ್ಟ ಸುಖಗಳಿಗೂ ಸಂಬಂಧ ಇಲ್ಲ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ನನಗೆ ಯಾವ ಕರ್ಮ ಫಲದ ಅಥವಾ ನೀವು ಮಾಡೋ ಕರ್ಮಕ್ಕೆ ಕಾರಣ ನಾನಲ್ಲ, ನೀವೇ ಕಾರಣ. ಇಷ್ಟಾದ್ರೂ ನಿಮ್ಮ ಕರ್ಮಕ್ಕೆ ಫಲವನ್ನು ಕೊಡುವವನು ನಾನೇ ಕೇಳ್ತಾರೆ. ಈಶೋಪನಿಷತ್ ಹೇಳುತ್ತೆ, ಭಗವಂತ ನಿಷ್ಕಲ್ಮಶ, ಭೌತ ಜಗತ್ತಿನ ಕಶ್ಮಲವು ದೇವೋತ್ತಮನ ಮೇಲೆ ಯಾವುದೇ ಪರಿಣಾಮ ಉಂಟು ಮಾಡದು. ಭೌತಿಕ ಜಗತ್ತಿನ ಕಲ್ಮಶ ಅಂದ್ರೆ ಮಾಯಾ, ಪ್ರಕೃತಿಯ 3 ಗುಣಗಳು. ಭಗವಂತನಿಗೆ ಯಾವ ಪ್ರಕೃತಿ 3 ಗುಣಗಳು ಪ್ರಭಾವಿತವಾಗುವುದಿಲ್ಲ. ಸೊ ಹಾಗಾಗಿ ಭಗವಂತನಿಗೆ ಯಾವ ಭೌತಿಕ ಗುಣಗಳು ಅಂಟೋದಿಲ್ಲ. ಭಗವಂತನಿಗೂ ಜೀವಿಗೂ ಏನ್ ವ್ಯತ್ಯಾಸ ಅಂದ್ರೆ, ಜೀವಿನೂ ಭಗವಂತನ, ಬೆಳಿಗ್ಗೆ ಒಂದು ಪ್ರಶ್ನೆ ಬಂದಿತ್ತು, ವೇದಗಳು ಭಗವಂತನಿಂದನೇ ಬಂದಿದ್ದಾವೆ, ಜೀವಿಗಳು ಭಗವಂತನಿಂದನೇ ಬಂದಿದ್ದಾವೆ, ಹಾಗಿದ್ರೂ ಯಾಕೆ ವೇದಗಳು ಭಗವಂತನ ಅರ್ಥ ಮಾಡೋಕ್ಕಾಗೋದಿಲ್ಲ ಅಂದ್ರೆ, ಜೀವಿಗೂ ಭಗವಂತನಿಗೂ ಒಂದು ವ್ಯತ್ಯಾಸ ಏನಂದ್ರೆ, ಜೀವಿ ಯಾವಾಗಲೂ ಅಜ್ಞಾನದಲ್ಲಿ ಇರ್ತಾನೆ. ಯಾವಾಗ? ಈ ಭೌತಿಕ ಜಗತ್ತಿಗೆ ಬಂದಾಗ. ಅದೇ ಭಗವಂತ ಭೌತಿಕ ಜಗತ್ತಿಗೆ ಬಂದಾಗ್ಲೂ ಅವನು ಸಚ್ಚಿದ ಆನಂದಮಯವಾಗಿ ಇರ್ತಾನೆ. ನಮ್ಗೆ ನೋಡಕ್ಕೆ ಹೇಗೆ ಕಾಣಿಸುತ್ತೆ, ಓ ಭಗವಂತನು ಹೀಗೆ ಮಾಡ್ತಾ ಇದ್ದಾನೆ, ಭಗವಂತನು ತಪ್ಪು ಮಾಡ್ತಾ ಇದ್ದಾನೆ ಅಂತ ಕಾಣುತ್ತೆ ನಮ್ಗೆ. ಅದು ನಮ್ಮ ದೋಷ. ಅದ್ರಲ್ಲಿ ಹೇಳ್ತಾರೆ, ಜೀವಿ ಸದಾ ಅಜ್ಞಾನದಲ್ಲಿ ಇರ್ತಾನೆ. ಜೀವಿಯು ಸತ್ವಗುಣದಲ್ಲಿ ಇದ್ರೂ ಅವನಿಗೆ ಗೊತ್ತಿಲ್ಲದ ಹಾಗೆ ಅನೇಕ ರಜೋಗುಣಗಳ ಅಥವಾ ತಮೋ ಗುಣಗಳ ಪ್ರಭಾವ ಇರುತ್ತೆ. ನಿಷ್ಕಲ್ಮಶ ಏನಲ್ಲ. ಈ ಭೌತಿಕ ಜಗತ್ತಿಗೆ ಬಂದಾಗ ಅವನು ಎಷ್ಟೇ ಒಳ್ಳೆಯವನು ಅಂತ ಅನ್ಸಿದ್ರು ಅವನಲ್ಲಿ ರಜೋಗುಣ ತಮೋಗುಣ ಮಿಶ್ರಣ ಇರುತ್ತೆ. ಅಂದ್ರೆ ಭಗವಂತನಿಗೆ ಇರೋದಿಲ್ಲ. ಇನ್ನೊಂದು ವ್ಯತ್ಯಾಸ ಏನಂದ್ರೆ, ಜೀವಿಗೆ ಹಿಂದೆ ಏನಾಗಿದ್ದೆ ಮುಂದೆ ಏನಾಗ್ತೀನಿ ಅದು ಗೊತ್ತಿರೋದಿಲ್ಲ, ಮರ್ತೋಗಿರ್ತಾನೆ. ಆದ್ರೆ ಭಗವಂತನ ಗೊತ್ತಿರುತ್ತೆ. ವೇದಾಹಂ ಸಮತೀತಾನಿ. ಇವೆಲ್ಲನೂ ಭಗವಂತನ ಮತ್ತು ಜೀವಿಯ ನಡುವೆ ಇರುವ ವ್ಯತ್ಯಾಸವನ್ನ ಧ್ರುವ ಮಹಾರಾಜ ಹೇಳ್ತಾನೆ. ನೆಕ್ಸ್ಟ್ ಶ್ಲೋಕದಲ್ಲಿ, ಪ್ರಿಯ ಪ್ರಭು, ನಿನ್ನ ನಿರಾಕಾರ ಬ್ರಹ್ಮ ಸ್ವರೂಪದಲ್ಲಿ ಯಾವಾಗಲೂ ಪರಸ್ಪರವಾದ ವಿರುದ್ಧವಾದ ಅಂಶಗಳಿರುತ್ತೆ. ಒಂದು ಅಜ್ಞಾನ, ಜ್ಞಾನ. ನಿನ್ನ ಅನೇಕ ಶಕ್ತಿಗಳು, ಭಗವಂತ ಅನೇಕ ಶಕ್ತಿಗಳು. ಈಗ ಒಂದು ಉದಾಹರಣೆ, ಒಂದು ಸಣ್ಣ ಬೀಜ, ಅದು ಒಂದು ಬೀಜ ದೊಡ್ಡ ಮರ ಆಗೋದಕ್ಕೆ ಭಗವಂತನ ಶಕ್ತಿ ಕಾರಣ. ತಾಯಿ ಗರ್ಭದಲ್ಲಿ ಒಂದು ಸಣ್ಣ ಭ್ರೂಣ ಅಷ್ಟು ದೊಡ್ಡ ಮಗು ಆಗೋದಕ್ಕೆ ಭಗವಂತನ ಶಕ್ತಿ ಕಾರಣ. ಪ್ರತಿಯೊಂದು ಭಗವಂತನ ಶಕ್ತಿಯೇ ಮೇಲ್ವಿಚಾರಣೆ ಮಾಡ್ತಾ ಇರೋದು. ಭಗವಂತನ ಶಕ್ತಿನೇ ಇದೆಲ್ಲ ನಿರ್ವಹಣೆ ಮಾಡ್ತಾ ಇರೋದು. ಆದ್ರೆ ಭಗವಂತನಿಗೂ ಅದಕ್ಕೂ ಯಾವ ಸಂಬಂಧ ಇಲ್ಲ. ನನಗೂ ಅದಕ್ಕೂ ಯಾವ ಸಂಬಂಧ ಇಲ್ಲ. ತಸ್ಯ ಕರ್ತಾರಮಪಿ ವಿದ್ಯಂ ಅಕರ್ತಾರಮಪಿ. ಎಲ್ಲಾನು ನಡೆಸ್ತದೇನೆ ಭಗವಂತ ಪರೋಕ್ಷವಾಗಿ ತನ್ನ ಶಕ್ತಿಗಳ ಮೂಲಕ. ಆದ್ರೆ ನೇರವಾಗಿ ಅವನಿಗೂ ಮತ್ತೆ ಈ ಭೌತಿಕ ಚಟುವಟಿಕೆಗಳಿಗೆ ಸಂಬಂಧ ಇಲ್ಲ. ಅದಕ್ಕೆ ಭೌತಿಕ ಜಗತ್ಕಾರಣ ನೀನೇ, ಅದೇ ನಿರಾಕಾರ ಬ್ರಹ್ಮನಾದ್ರಿಂದ ನಿನಗೆ ಗೌರವಪೂರ್ವಕ ನಮಸ್ಕಾರಗಳು. ಇಲ್ಲಿ ಭಕ್ತಿಯಲ್ಲಿ ಮಿಶ್ರ ಭಕ್ತಿ ಅಂತ ಹೇಳ್ತೀವಿ. ಅದರಲ್ಲಿ ಜ್ಞಾನ ಮಿಶ್ರಣ ಮತ್ತು ಕರ್ಮ ಮಿಶ್ರಿತ ಭಕ್ತಿ. ಯಾರಲ್ಲಿ ಜ್ಞಾನ ಮಿಶ್ರಣ ಭಕ್ತಿ ಇರುತ್ತೆ ಅವನು ಜ್ಞಾನದ ಆಧಾರದ ಮೇಲೆ ಭಕ್ತಿ ಮಾಡ್ತಿರ್ತಾನೆ. ಓ ಹಿಂಗ್ ಮಾಡಿದ್ರೆ ಹಂಗಾಗುತ್ತೆ, ಭಕ್ತಿ ಮಾಡ್ಬೇಕು. ಯಾರಿಗೆ ಕರ್ಮ ಮಿಶ್ರಿತ ಭಕ್ತಿ ಇರುತ್ತೆ ಅವನು ಏನೋ ಒಂದು ಉದ್ದೇಶಕ್ಕೋಸ್ಕರ ಭಕ್ತಿ ಮಾಡ್ತಿರ್ತಾನೆ, ಅಥವಾ ತಾನ್ ಮಾಡೋ ಕರ್ಮನೇ ಭಕ್ತಿ ಅಂತ ಮಾಡ್ತಿರ್ತಾನೆ. ಸೊ ಎರಡೂ ಶುದ್ಧ ಭಕ್ತಿ ಅಲ್ಲ, ಇದು ಮಿಶ್ರ ಭಕ್ತಿ. ಇವರಿಬ್ಬರಿಗೂ ಭಗವಂತನ ಸಂಪೂರ್ಣ ಕೃಪೆ ಸಿಗುವುದಿಲ್ಲ. ಅದಕ್ಕೆ ಹೇಳ್ತಾರೆ, ನಿರಾಕಾರ ಲಕ್ಷಣ ಅಧ್ಯಾತ್ಮ ಲೋಕದ ಸಾಕಾರ ಲಕ್ಷಣ ಅಥವಾ ವೈವಿಧ್ಯಗಳನ್ನ ಅರ್ಥ ಮಾಡಿಕೊಳ್ಳದಿರುವವರಿಗೆ ಮಿಶ್ರ ಭಕ್ತರು, ಜ್ಞಾನ ಮಿಶ್ರ ಭಕ್ತರು ಅಂತ ಕರೀತಾರೆ. ಅಂದ್ರೆ ಯಾವ ಭಕ್ತರಲ್ಲಿ ಭಕ್ತಿ ಸೇವೆಯೊಂದಿಗೆ ಅನುಭವ ಜ್ಞಾನ ಇದೆಯೋ ಅದನ್ನ ಜ್ಞಾನ ಮಿಶ್ರಿತ ಭಕ್ತಿ ಅಂತ ಕರೀತಾರೆ. ಅಂದ್ರೆ
ಈಗ ವೇದಗಳು ಓದಿರ್ತಾರೆ. ವೇದಗಳು ಓದಿದಾಗ ಅವ್ರಿಗೆ ಏನೋ ಒಂದಿಷ್ಟು ಜ್ಞಾನ ಬರುತ್ತೆ. ಆ ಜ್ಞಾನ ಅದರಲ್ಲಿ ಆ ಮಿಶ್ರಣ ಇರುತ್ತೆ. ಏನ್ ಮಿಶ್ರಣ ಇರುತ್ತೆ ಅದರಲ್ಲಿ ಕಾಮ ಇರುತ್ತೆ. ಅಂದ್ರೆ ಕಾಮ ಮಿಶ್ರಿತ. ಸೊ ನಾನು ಇದನ್ನ ಮಾಡಿದ್ರೆ ನನಗೆ ಆ ಫಲ ಸಿಗುತ್ತೆ. ಸೊ ಇಲ್ಲಿ ಜ್ಞಾನ ಇದೆ. ಆ ಜ್ಞಾನ ಜೊತೆಗೆ ಕಾಮ ಮಿಶ್ರಿತ ಆಗಿದೆ. ಅವೆರಡು ಮಿಶ್ರಣದಿಂದ ಅವ್ನು ಭಕ್ತಿ ಮಾಡ್ತಿರ್ತಾನೆ. ನೋಡಿ ಭಕ್ತಿಗೆ ಅಂದ್ರೆ ಗೊತ್ತಾ? ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿ ಉತ್ತಮ. ಭಕ್ತಿ ಹೇಗ್ ಮಾಡ್ಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಸೊ ನಮ್ಮ ಲೆಕ್ಕಾಚಾರದಲ್ಲಿ ಭಕ್ತಿ ಅಂದ್ರೆ ಏನು ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ನಮ್ಮ ಕೋರಿಕೆಗಳನ್ನ ಭಗವಂತನಿಗೆ ಅಥವಾ ದೇವತೆಗಳಿಗೆ ಸಲ್ಲಿಸ್ತೀವಿ, ಅಥವಾ ಪುರೋಹಿತರ ಹತ್ರ ಬ್ರಾಹ್ಮಣರ ಹತ್ರ ನಾವು ಪ್ರಾರ್ಥನೆ ಮಾಡ್ತೀವಿ, ನಮಗೆ ಕಷ್ಟ ಇದೆ ಅದನ್ನ ತೀರಿಸಿ ಅಂತಂದ್ರೆ ಅದ್ರಲ್ಲಿ ಕಾಮನೆ ಇದೆ. ದೇವರ ಹತ್ರ ಹೋಗಿ ಬೇಡಿಕೆ ಕೊಟ್ರೆ ತೀರಿಸ್ತಾನೆ ಅನ್ನೋ ಒಂದು ಜ್ಞಾನ ಇದೆ. ಸೊ ಎರಡು ಮಿಶ್ರಣ ಆಗಿ ಏನ್ ಮಾಡ್ತಾನೆ ಭಕ್ತಿ ಮಾಡ್ತದೆ. ಆದ್ರೆ ಶಾಸ್ತ್ರ ಏನ್ ಹೇಳುತ್ತೆ? ಅನ್ಯ ಅಭಿಲಾಷಿತ ಶೂನ್ಯಂ, ಯಾವ ಬೇರೆ ಅಭಿಲಾಷೆನೇ ಇಲ್ಲದೆ ಜ್ಞಾನ ಕರ್ಮಾದಿ ಅನಾವೃತಂ, ಜ್ಞಾನನೂ ಇರಬಾರದು ಕರ್ಮನೂ ಇರಬಾರದು. ಜ್ಞಾನದ ಉದ್ದೇಶದಿಂದ ಭಕ್ತಿ ಮಾಡೋದು ತಪ್ಪು, ಕರ್ಮದ ಉದ್ದೇಶಕ್ಕಾಗಿ ಭಕ್ತಿ ಮಾಡೋದು ತಪ್ಪು, ತನ್ನ ಕಾಮನೆಗೋಸ್ಕರ ಭಕ್ತಿ ಮಾಡೋದು ಅದು ತಪ್ಪು. ಅದು ಶುದ್ಧ ಭಕ್ತಿ ಅಲ್ಲ, ಅದು ಮಿಶ್ರ ಭಕ್ತಿ. ಇಲ್ಲಿ ಹೇಳ್ತಾರೆ, ವಾಸ್ತವವಾಗಿ ಭಕ್ತಿ ಸೇವೆಯ ಬೆಳವಣಿಗೆಯ ಪ್ರಮಾಣಕ್ಕೆ ತಕ್ಕಂತೆ ನಿರಾಕಾರ ಮತ್ತು ಸಾಕಾರ ಸಾಕ್ಷಾತ್ಕಾರಗಳು ರೂಪುಗೊಳ್ಳುತ್ತವೆ. ನಾವು ಭಕ್ತಿ ಸೇವೆಯನ್ನ ಹೆಚ್ಚು 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 ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಾವು ಭಗವಂತನನ್ನ ಪ್ರತ್ಯಕ್ಷವಾಗಿ ಕಾಣೋ ಹಂತಕ್ಕೆ ಹೋಗ್ತೀವಿ. ಹೇಗೆ ಇವಾಗ ನಾವು ಈಗ ಮಾಯಾಪುರ ಹೋಗ್ತಾ ಇರ್ತೀವಿ. ಮಾಯಾಪುರ್ ಟೆಂಪಲ್ಗೆ ಇನ್ನು 1 hour ಹಿಂದೆನೆ ಇದ್ದಂಗೆ, ಒಂದು 50-45 ಕಿಲೋಮೀಟರ್ ಹಿಂದೆನೆ ಇದ್ದಾಗೆ ನಮ್ಗೆ ಟೆಂಪಲ್ ಕಾಣಿಸುತ್ತೆ. ಸುಮಾರು ಒಂದು 30 ಕಿಲೋಮೀಟರ್ ದೂರದಲ್ಲಿ ನಮ್ಗೆ ದೇವಸ್ಥಾನ ಕಾಣಿಸುತ್ತೆ. ಆದ್ರೆ ಅದರ ಔಟ್ಲುಕ್ ಹೇಗಿದೆ ಅದು ಎಕ್ಸಾಕ್ಟ್ ಕಾಣಿಸೋದಿಲ್ಲ ನಮ್ಗೆ. ನಾವು ಹತ್ರ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅದರ ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗುತ್ತೆ. ಗೊತ್ತಾಗ್ತಿಲ್ವಾ? ಇವಾಗ ದೂರದ ಏನೋ ಒಂದು ಈಗ ನಮ್ಮ ಊರಿಗೆ ಹೋಗ್ತಿರ್ತೀವಿ, ದೂರದಲ್ಲೇ ಊರಿನ ಹೆಬ್ಬಾಗ್ಲು ಕಾಣಿಸುತ್ತೆ. ಓ ನಮ್ಮ ಊರು ಬಂತು ಅಂತ ಹೇಳ್ತೀವಿ. ಇನ್ನು ಹತ್ರ ಹೋದಾಗ ಏನಾಗುತ್ತೆ, ಅಲ್ಲಿ ಮನೆಗಳೆಲ್ಲ ಕಾಣಿಸ್ತಿರುತ್ತೆ. ಇನ್ನು ಹತ್ರ ಹೋದಾಗ ಏನಾಗುತ್ತೆ, ಆ ಮನೆ ಸುತ್ತಮುತ್ತ ಇರೋರು ಕಾಣಿಸ್ತಿರ್ತಾರೆ, ದನ ಕರುಗಳು ಕಾಣಿಸ್ತಿರ್ತವೆ. ಇನ್ನು ಹತ್ರ ಹೋದಾಗ ಏನಾಗುತ್ತೆ, ಆ ವ್ಯಕ್ತಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಅಂದ್ರೆ ನಾವು ಯಾವಾಗ ಭಗವಂತನಿಂದ ದೂರ ಇರ್ತೀವಿ ಅಂದ್ರೆ ಆ ಮಾರ್ಗದಲ್ಲಿ ಇದ್ರೆ ಮಾತ್ರ, ಭಕ್ತಿ ಸೇವೆ ಮಾರ್ಗದಲ್ಲಿ ಭಕ್ತಿ ಪಥದಲ್ಲಿ ಇದ್ದಾಗ ನಾವು ಏನಾದ್ರೂ ಭಗವಂತನಿಗೋಸ್ಕರ ಪ್ರತಿನಿತ್ಯ ಏನಾದ್ರು ಒಂದು ಸೇವೆ ಮಾಡ್ತಾ ಇರ್ತೀವಿ. ಈಗ ನೋಡಿ, ಶ್ರವಣ, ಪ್ರವಚನ, ಬುಕ್ ಡಿಸ್ಟ್ರಿಬ್ಯೂಷನ್, ಭಗವಂತನಿಗೆ ಭೋಗ ಅರ್ಪಣೆ ಮಾಡೋದು, ವೈಷ್ಣವ ಸೇವೆ ಮಾಡೋದು, ಇವೆಲ್ಲ ಸೇವೆನೆ. ಸೊ ಯಾವಾಗ ನಾವು ಈ ಸೇವೆ ಮಾರ್ಗದಲ್ಲಿ ಇರ್ತೀವಿ ಆಗ ನಾವು ಭಗವಂತನಿಗೆ ಹತ್ರ 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 ಹೋಗ್ತಾ ಹೋಗ್ತಾ ಕೊನೆಗೆ ಭಗವಂತನ ಪರಮ ಸತ್ಯದ ಸಾಕಾರ ರೂಪ ಪ್ರತ್ಯಕ್ಷ ಆಗುತ್ತೆ, ಕಾಣಿಸುತ್ತೆ. ಆದ್ರೆ ಜ್ಞಾನ ಮಿಶ್ರಿತ ಭಕ್ತರಿಗೆ, ಕರ್ಮ ಮಿಶ್ರಿತ ಭಕ್ತರಿಗೆ ಭಗವಂತ ಗೋಚರ ಆಗೋದಿಲ್ಲ. ಯಾಕಂದ್ರೆ ಭಗವಂತನಿಗೆ ಆಕಾರ ಇಲ್ಲ ಅನ್ನೋರು, ಮಾಯಾವಾದಿ ಫಿಲಾಸಫಿ ಒಪ್ಪೋರು ಅಥವಾ ಶೂನ್ಯವಾದಿಗಳು, ಇವರಿಗೆ ಭಗವಂತ ಕಷ್ಟ ಅಲ್ಲ, ಗೋಚರಣೆ ಆಗೋದಿಲ್ಲ, ಕಾಣಿಸೋದೇ ಇಲ್ಲ. ಕ್ಲೇಶೋ ಅಧಿಕತರಸ್ತೇಷಂ ಅವ್ಯಕ್ತ ಆಸಕ್ತ ಚೇತಸಾಂ ಅವ್ಯಕ್ತ ಹೀಗತಿರು ದುಃಖಂ ದೇಹವದ್ಭಿರವಾಪ್ಯತೆ. ಯಾರು ನನ್ನನ್ನ ನಿರಾಕಾರ ರೂಪದಲ್ಲಿ ಭಕ್ತಿ ಮಾಡ್ತಾರೆ ಅವರಿಗೆ ನಾನು ಕಾಣಿಸೋದಿಲ್ಲ. ಸೊ ನಿರಾಕಾರಿಗಳಿಗಿಲ್ಲ, ಮಾಯಾವಾದಿಗಳಿಗಿಲ್ಲ, ಶೂನ್ಯವಾದಿಗಳಿಗಿಲ್ಲ, ನಿರ್ಗುಣ ಭಗವಂತನಿಗೆ ಗುಣ ಇಲ್ಲ, ಭಗವಂತನ ಆಕಾರ ಇಲ್ಲ ಅನ್ನೋರಿಗೆ ಭಗವಂತ ಪ್ರತ್ಯಕ್ಷ ಆಗೋದಿಲ್ಲ. ಆದ್ರೆ ನಾವು ಹೆಚ್ಚು ಹೆಚ್ಚಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ನಾವು ಪರಮ ಸತ್ಯನ ಹತ್ತಿರಕ್ಕೆ ಹೋಗುತ್ತೇವೆ. ಮೊದಲು ಅಂದ್ರೆ ನಾವು ಪರಮ ಸತ್ಯನನ್ನ ದೂರದಿಂದ ಸಾಕ್ಷಾತ್ಕರಿಸಿಕೊಂಡಾಗ ಅವನು ನಿರಾಕಾರನಾಗಿ ಪ್ರಕಟನಾಗುತ್ತಾನೆ. ದೂರದಲ್ಲಿ ಏನೋ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ನಮ್ಗೆ, ನಾವು ಹೆಚ್ಚು ಹೆಚ್ಚು ಹತ್ರ ಹೋಗ್ತಾ ಹೋಗ್ತಾನಾಗುತ್ತೆ, ಅದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಅದಕ್ಕೆ ಪರಮ ಸತ್ಯನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳಕ್ಕೆ 3 ಮಜಲು: ಬ್ರಹ್ಮನ್, ಪರಮಾತ್ಮ, ಭಗವಾನ್.
ಸೊ ಫಸ್ಟ್ ಸ್ಟೆಪ್ ಬ್ರಹ್ಮನ್ ಅಂದ್ರೆ ಭಗವಂತನ ನಿರಾಕಾರ ಪ್ರಭೆ, ಭಗವಂತನ ದಿವ್ಯ ಶರೀರದ ಪ್ರಭೆ ಬ್ರಹ್ಮನ್. ಅದ್ರ ಮೇಲೆ ಅದಕ್ಕೆ ಬ್ರಹ್ಮಜ್ಯೋತಿ ಅಂತ ಹೇಳಿದ್ವಿ, ಬ್ರಹ್ಮಜ್ಯೋತಿ. ಇನ್ನು ಹತ್ರ ಹೋದಂಗೆ ಏನಾಗುತ್ತೆ, ನಮ್ಗೆ ಪರಮಾತ್ಮ ಸಾಕ್ಷಾತ್ಕಾರ ಆಗುತ್ತೆ. ಅಂದ್ರೆ ಭಗವಂತ ಹೃದಯದಲ್ಲಿ ಪರಮಾತ್ಮನಾಗಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ನಾವ್ ಇನ್ನೂ ಹೆಚ್ಚು ಹೆಚ್ಚು ಭಕ್ತಿ ಸೇವೆ ತೊಡದಾಗ ಏನಾಗುತ್ತೆ, ಕೃಷ್ಣ ನಮ್ಮ ಹೃದಯದಲ್ಲಿ ಕಾಣಿಸ್ತಾನೆ. ಹೇಗೆ ಕಾಣಿಸ್ತಾನೆ? ತನ್ನ ಮೂಲ ಆಧ್ಯಾತ್ಮಿಕ ಸ್ವರೂಪದಲ್ಲಿ ಕಾಣಿಸ್ತಾನೆ. ಸೊ ಇದಿಷ್ಟು. ಆದ್ರೆ ಕನ್ಕ್ಲೂಷನ್ ಏನಂದ್ರೆ, ನಾವು ಮಾಡೋ ಭಕ್ತಿ ಸೇವೆ ಅದು ಅಮಿಶ್ರ ಆಗಿದ್ದಾಗ ಮಾತ್ರ, ಪರಿಶುದ್ಧ ಭಕ್ತಿ ಸೇವೆ ಆಗಿದ್ದಾಗ ಮಾತ್ರ. ಯಾವುದೋ ಒಂದು ಭೌತಿಕ ಕಾಮನೆಗೋಸ್ಕರ ನಾವು ಭಕ್ತಿ ಮಾಡ್ತೀವಿ ಅಂದ್ರೆ ಅದು ಮಿಶ್ರ ಭಕ್ತಿ ಆಗುತ್ತೆ. ಅಂದ್ರೆ ಈಗ ಏನೋ ಒಂದು ಕರ್ಮ ಮಾಡ್ತಾ ಇರ್ತೀವಿ ಅಂತ ಇಟ್ಬಿಡಿ, ಟ್ರಯಲ್ ಅಂಡ್ ಎರರ್ ಮಾಡ್ತಾ ಇರ್ತೀವಿ, ಏನೋ ಮಾಡ್ತಾ ಇರ್ತೀವಿ. ಹೀಗ್ ಮಾಡೋದು ಸರಿ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಏನು ಗೊತ್ತಿಲ್ಲ, ಸುಮ್ಮನೆ ಏನೋ ಒಂದು ಮಾಡ್ತಾ ಇರ್ತೀವಿ, ಏನೋ ಒಂದು ಹೊಳೆಯುತ್ತೆ ಒಳಗಡೆಯಿಂದ, ಹೀಗ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಮಾಡಕ್ ಶುರು ಮಾಡ್ತೀವಿ. ಹಾಗಾಯ್ತು, ಅನುಭವ ಗಮ್ಯ ಜ್ಞಾನ ಬರುತ್ತೆ ನಮಗೆ. ಅನುಭವ ಗಮ್ಯ ಅಂದ್ರೆ ನಮಗೆ ಅನುಭವ ಆಗಿತ್ತಲ್ಲ, ಅದ್ರ ಮೂಲಕ ನಾನು ಕರ್ಮ ಮಾಡ್ತಿರ್ತೀನಿ. ಇದು ತಪ್ಪು. ಏನರ್ಥ ಆಯ್ತು? ಇಷ್ಟೇ. ಸರ್ವಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಒಂದು ನಿಮಿಷ. ಫ್ಲಕ್ಚುಯೇಟ್ ಆಗ್ತದೆ ಅದಕ್ಕೆ. ಮತ್ತೆ ಏನ್ ಹೇಳ್ತಾರೆ, ಅನುಭವ ಗಮ್ಯ ಜ್ಞಾನ ಅಂದ್ರೆ ಏನು ಅಂದ್ರೆ, ಈಗ ಕೃಷ್ಣ ಹೇಳಿದ ಗೀತೆಯಲ್ಲಿ ಸರ್ವ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ, ಪ್ರತಿಯೊಂದು ಕರ್ಮನು ಜ್ಞಾನದಲ್ಲಿ ಕೊನೆ ಆಗುತ್ತೆ ಅಂತ. ಈಗ ಏನೋ ಒಂದು ಕರ್ಮ ಮಾಡ್ತಾ ಇರ್ತೀವಿ, ಟ್ರಯಲ್ ಅಂಡ್ ಎರರ್, ಅದು ಮಾಡ್ತಾ ಮಾಡ್ತಾ ಒಂಚೂರು ಜ್ಞಾನ ಬರುತ್ತೆ ನಮ್ಗೆ, ಆ ಜ್ಞಾನದಿಂದ ಮತ್ತೆ ಕರ್ಮ ಮಾಡ್ತೀವಿ, ಹೌದಾ? ಸೊ ಇದು ಕರ್ಮ ಮಿಶ್ರಿತ ಜ್ಞಾನ ಅಥವಾ ಜ್ಞಾನ ಮಿಶ್ರಿತ ಕರ್ಮ. ಈ ಜ್ಞಾನದಿಂದ ನಾವು ಭಗವಂತನ ಕಾಣಕ್ ಬರೋದಿಲ್ಲ. ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಜ್ಞಾನದಲ್ಲಿ 2 ಹಂತ ಇದೆ. ಪ್ರಭುಪಾದ ಹೇಳ್ತಾರೆ ಇದರಲ್ಲಿ, ಜ್ಞಾನದಲ್ಲಿ 2 ಹಂತ ಇದೆ. ಒಂದು ಹಂತ, ಮೊದಲನೇ ಹಂತ, ನಾವು ಕರ್ಮ ಮಾಡ್ತಾ ಮಾಡ್ತಾ ಜ್ಞಾನ ಪಡ್ಕೊಳ್ತೀವಿ. ಆ ಪಡ್ಕೊಂಡಿದ್ದ ಜ್ಞಾನದ ಮೂಲಕ ನಾವು ಕರ್ಮ ಮಾಡ್ತೀವಿ. ಅದಕ್ಕೆ ಸರ್ವ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಸರ್ವ ಕರ್ಮಾಖಿಲ, ಪ್ರತಿಯೊಂದು ಕರ್ಮವು, ಅಖಿಲ ಅಂದ್ರೆ ಫುಲ್, ಅಖಿಲ ಅಂದ್ರೆ ಫುಲ್, ಎಲ್ಲ ಅಂತ ಅರ್ಥ. ಎಲ್ಲಾ ಕರ್ಮಗಳ ಅಂತಿಮ ಫಲ ಜ್ಞಾನ. ಓಕೆ, ಸರ್ವ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಸೊ ಆ ಜ್ಞಾನ ಅನುಭವ ಗಮ್ಯ ಜ್ಞಾನ, ಬೈ ಎಕ್ಸ್ಪೀರಿಯನ್ಸ್ ನಮಗೆ ಜ್ಞಾನ ಬಂತು. ಆದರೆ ಆ ಜ್ಞಾನದಿಂದ ನಾವು ಭಗವಂತನನ್ನ ಕಾಣೋಕೆ ಬರುವುದಿಲ್ಲ. ಮತ್ತೆ ಯಾವ ಜ್ಞಾನ ಬೇಕು ನಮ್ಗೆ ಅಂದ್ರೆ, ಭಕ್ತಿ ಸೇವೆಯಿಂದ ಬಂತಲ್ಲ ಜ್ಞಾನ, ಆ ಜ್ಞಾನದಿಂದ ಮಾತ್ರ ನಾವು ಭಗವಂತನನ್ನ ಕಾಣಬಹುದು. ಇದು ಪರಿಶುದ್ಧ ಜ್ಞಾನ, ಅನುಭವ ಗಮ್ಯ ಜ್ಞಾನ ಅಲ್ಲ. ಈಗ ಒಬ್ಬ ಕಂಡಕ್ಟರ್ ಇರ್ತಾನೆ, ಕ್ಲೀನರ್. ಈ ಕ್ಲೀನರ್ ಏನ್ ಮಾಡ್ತಾನೆ, ಲಾರಿ ಡ್ರೈವರ್ನ ನೋಡ್ತಾ ಇರ್ತಾನೆ. ಅವನೇನೋ ಹಿಂಗ್ ತಿರುಗಿಸ್ತಾನೆ, ಅವನೇನೋ ಕಾಲೆಲ್ಲ ಹೊಚ್ತಾನೆ, ಮಾಡ್ತಾನೆ. ಇವನು ಒಂದಿನ ಟ್ರೈ ಮಾಡ್ದ, ಡ್ರೈವರ್ ಎಲ್ಲ ಊಟಕ್ಕೆ ಹೋಗಿದ್ದಾಗ ಇವನು ಟ್ರೈ ಮಾಡ್ತಾನೆ, ನೋಡ್ಕೊಂಡಿರ್ತಾನಲ್ವಾ, ಪ್ರಾಕ್ಟೀಸ್. ಸೊ ಈ ಜ್ಞಾನವನ್ನ ಜ್ಞಾನ ಅಂತ ಕನ್ಸಿಡರ್ ಮಾಡುವುದಿಲ್ಲ. ಆಮೇಲೆ ಇನ್ನೊಂದು, ಇದು ಮನಸ್ಸಲ್ಲಿ ಇಟ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ, ಮರಿಬಾರ್ದು. ಸೊ ಜ್ಞಾನದ ಮೊದಲನೇ ಹಂತದಲ್ಲಿ ಏನಾಗುತ್ತೆ, ಅನುಭವ ಗಮ್ಯ ಜ್ಞಾನ. ನಾವು ಕರ್ಮ ಮಾಡ್ತಾ ಮಾಡ್ತಾ ಪಡ್ಕೊಂಡ್ರೆ ಜ್ಞಾನ, ಆ ಜ್ಞಾನದ ಮೂಲಕ ಕರ್ಮ ಮಾಡ್ತೀವಿ. ಇದು ಅರ್ಥ ಆಯ್ತಾ? ಎರಡನೇ ಹಂತದ ಜ್ಞಾನ ಏನು ಅಂದ್ರೆ, ನಾವು ಗೊತ್ತಿದ್ದೋ ಗೊತ್ತಿಲ್ದೇನೋ ಏನೋ ಒಂದು ಭಕ್ತಿ ಸೇವೆ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಿಲ್ಲ, ಅದು ಅಜ್ಞಾತ. ಆ ಭಕ್ತಿ ಸೇವೆ ಮಾಡ್ತಾ 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 ನಮಗೆ ಭಗವಂತ ಏನೋ ಒಂದು ಜ್ಞಾನ ಕೊಡ್ತಾನೆ, ಕೊಟ್ಟಿರ್ತಾನೆ.
ಆ ಜ್ಞಾನದ ಮೂಲಕ ಮತ್ತೆ ಕರ್ಮ ಮಾಡ್ತಿರ್ತೀವಿ. ಅದು ಭಕ್ತಿ ಸೇವೆ. ಆ ಜ್ಞಾನದಲ್ಲಿ ಯಾವ ದೋಷಗಳು ಇಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ಆ ಜ್ಞಾನ ದೋಷಪೂರ್ಣವಾಗಿರುತ್ತೆ, ದೋಷಪೂರಿತವಾಗಿರುತ್ತೆ. ಅದಕ್ಕೋಸ್ಕರ ಭಕ್ತಿ ಸೇವೆಯ ಮೂಲಕ ಪಡೆದಂತಹ ಜ್ಞಾನ ಪರಿಶುದ್ಧ ಜ್ಞಾನ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಒಂದು ಹಾಸ್ಪಿಟಲ್ ಅಲ್ಲಿ ಒಬ್ಬ ಕಾಂಪೌಂಡರ್ ಅಥವಾ ನರ್ಸ್ ಕೆಲಸ ಸೇರ್ಕೊಳ್ತಾರೆ. ಅವ್ರು ಯಾವಾಗಲೂ ಸರ್ಜನ್ ಜೊತೆನೇ ಇರ್ತಾರೆ. ಸರ್ಜನ್ ಅದ್ ಕೊಡಕ್ಕೆ ಹೇಳ್ತಾರೆ, ಇದ್ ಕೇಳ್ತಾರೆ, ಅದ್ ಕೇಳ್ತಾರೆ, ಎಲ್ಲ ಕೊಡ್ತಾರೆ. ಅವ್ನ್ ಯಾವ ಕಾಲಕ್ಕೂ ಡಾಕ್ಟರ್ ಆಗಲ್ಲ. ಅವ್ನು 20 ವರ್ಷ ಸರ್ವಿಸ್ ಮಾಡ್ಲಿ, 50 ವರ್ಷ ಸರ್ವಿಸ್ ಮಾಡ್ಲಿ, ಕಾಂಪೌಂಡರ್ ಸೀನಿಯರ್ ಕಾಂಪೌಂಡರ್ ಆಗಿರ್ತಾನೆ ಹೊರತು, ಸಿಸ್ಟರ್ ಅಥವಾ ನರ್ಸ್ ಸೀನಿಯರ್ ನರ್ಸ್ ಆಗಿರ್ತಾರೆ ಹೊರತು ಡಾಕ್ಟರ್ ಆಗೋದಿಲ್ಲ ಅವರು. ಯಾಕಂದ್ರೆ ಅನುಭವ ಗಮ್ಯವಾದ ಜ್ಞಾನ ನಮ್ಗೆ ಬೇಕಾಗಿಲ್ಲ, ಊಹಾತ್ಮಕ ಜ್ಞಾನ ನಮ್ಗೆ ಬೇಕಾಗಿಲ್ಲ, ನಮಗೆ ತರ್ಕ ಜ್ಞಾನ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಭಕ್ತಿ ಸೇವೆ ಮೂಲಕ ಪಡೆದ ಜ್ಞಾನ. ಅದಕ್ಕೆ ನೇರವಾಗಿ ಯಾರು ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ ಅವರಿಗೆ ಭಗವಂತ ನೇರವಾಗಿ ಅವನ ಅಕೌಂಟ್ಗೆ ಶುದ್ಧ ಜ್ಞಾನವನ್ನ ಡೆಪಾಸಿಟ್ ಮಾಡ್ತಾನೆ. ಸೊ ಯಾವಾಗ ನಾವು ಭಕ್ತಿ ಸೇವೆ ಮಾಡ್ತೀವಿ ಆಗ ಜ್ಞಾನ ತಾನಾಗಿ ಬರುತ್ತೆ, ವೈರಾಗ್ಯ ತಾನೇ ಬರುತ್ತೆ, ಎಲ್ಲವೂ ತಾನಾಗಿ ಬರುತ್ತೆ, ಅಷ್ಟ ಸಿದ್ಧಿಗಳು ತಾನಾಗಿ ಬರುತ್ತೆ. ಬೆಳಗಿನ ಇದೇ ಟಾಪಿಕ್ ಡಿಸ್ಕಸ್ ಮಾಡಿದ್ವಿ. ಯಾವಾಗ ನಾವು ಶುದ್ಧ ಭಕ್ತಿ ಸೇವೆ ಮಾಡೋಕೆ ಪ್ರಯತ್ನ ಮಾಡ್ತೀವೋ ಆಗ ನಮ್ಗೆ ತಾನಾಗಿ ಜ್ಞಾನ ಪಡ್ಕೊಂಡು ಭಕ್ತಿ ಮಾಡೋದು ಬೇಕಾಗಿಲ್ಲ. ಜ್ಞಾನ ಬೇಕು. ಯಾಕೆ ಬೇಕು? ಜ್ಞಾನ ಯಾಕೆ ಬೇಕು? ಭಗವಂತ ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊಳಕ್ ಬೇಕು. ಬೇಡವಾ? ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊಳಕ್ ಜ್ಞಾನ ಬೇಡವಾ ನಮ್ಗೆ? ಭಗವದ್ಗೀತೆ ಭಾಗವತ ಬೇಕು. ಆದ್ರೆ ಆ ಜ್ಞಾನದಿಂದ ನಾವು ಭಗವಂತನ ಧಾಮವನ್ನ ಪ್ರವೇಶ ಮಾಡಕ್ಕೆ ಸಾಧ್ಯವಿಲ್ಲ. ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ. ಅದಕ್ಕೆ ಹೇಳ್ತಾ ಇದ್ದೀವಿ ನೋಡಿ. ಹೇಳ್ತಾರೆ, ಸಾಮಾನ್ಯವಾಗಿ ಅವಿದ್ಯಾಶಕ್ತಿಯ ಅಥವಾ ಮಾಯಾಶಕ್ತಿಯ ಪ್ರಭಾವದಲ್ಲಿರುವ ಜನರಿಗೆ ಜ್ಞಾನವೂ ಇರುವುದಿಲ್ಲ, ಭಕ್ತಿ ಇರುವುದಿಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಪ್ರಗತಿ ಸಾಧಿಸಿದ ವ್ಯಕ್ತಿಯು ಇನ್ನು ಮುಂದೆ ಹೋಗುತ್ತಾನೆ. ಆದ್ದರಿಂದಲೇ ಇವನನ್ನ ಜ್ಞಾನಿ ಎಂದು ಕರೆಯುತ್ತಾರೆ. ಅಂದ್ರೆ ಇವನು ಶುದ್ಧ ಭಕ್ತ ಅಲ್ಲ, ಅವನು ಜ್ಞಾನ ಮಿಶ್ರ ಭಕ್ತ. ಎಲ್ಲೋ ಒಂಚೂರು ಭಕ್ತಿನ ಡೈಲ್ಯೂಷನ್ ಬಂದ್ಬಿಟ್ಟಿದೆ. ಏನೋ ಜೇನುತುಪ್ಪಕ್ಕೆ ಬೆಲ್ಲ ಹಾಕದಂಗಿದೆಯಲ್ಲ, ಸ್ವಲ್ಪ ಪ್ಯೂರ್ ಜೇನುತುಪ್ಪ ಅಲ್ಲ, ಅದು ಮಿಶ್ರಣ ಇದೆ. ಅದಕ್ಕೆ ಜ್ಞಾನ ಮಿಶ್ರ ಭಕ್ತ. ಆದರೆ ಈ ಭಕ್ತನ ಪ್ರೇಮವು ಅನುಭವಜನ್ಯ ಜ್ಞಾನ ಮಿಶ್ರಿತವಾಗಿರುತ್ತದೆ. ಅನುಭವಜನ್ಯ. ಇನ್ನು ಮುಂದುವರೆದರೆ, ಪರಮ ಸತ್ಯವೆನ್ನುವವನು ನಾನಾ ಬಗೆಯ ಶಕ್ತಿಗಳಿಂದ ಕೂಡಿದ ದೇವೋತ್ತಮ ಪರಮ ಪುರುಷ ಭಗವಾನ್ ಶ್ರೀ ಕೃಷ್ಣ ಎಂದು ಅರ್ಥವಾಗುತ್ತದೆ. ಅದಕ್ಕೆ ಎಷ್ಟು ಜನ್ಮ ಕಾಯ್ಬೇಕು ನಾವು? ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಎಷ್ಟೋ ಜನ್ಮಗಳ ಜ್ಞಾನವನ್ನ ಪಡೆದು ಅವನು ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಂ ಇತಿ ಸಮಹಾತ್ಮ ಸುದುರ್ಲಭ. ಕೃಷ್ಣನೇ ಎಲ್ಲವೂ ಆಗಿದ್ದಾನೆ ಅನ್ನೋ ಅರ್ಥ ಆಗುತ್ತೆ. ಅರ್ಥ ಆದ್ಮೇಲೆ ಅವನು ಭಕ್ತಿ ಮಾಡ್ತಾನೆ. ಅಲ್ಲಿವರೆಗೂ ಬರೀ ಜ್ಞಾನ 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 ಜ್ಞಾನ. ಓದ್ತಾದರೆ ಬುಕ್ಕು ಓದಿದ್ದು ಪೇಜ್ ತಿರುವಾಕಿದ್ದು, ಆದ್ರೆ ಭಕ್ತಿ ಸೇವೆ ಬರಲೇ ಇಲ್ಲ ಅವರು, ಅದು ಪ್ರಯೋಜನ ಇಲ್ಲ. ಬರೀ ಅನುಭವಜನ್ಯ ಜ್ಞಾನ. ಬರೀ ಲ್ಯಾಬೊರೇಟರಿಲಿ ಆ ಲ್ಯಾಬು ಈ ಲ್ಯಾಬು ಆ ಪ್ರಾಜೆಕ್ಟು ಈ ಪ್ರಾಜೆಕ್ಟು ಮಾಡಿದ್ದು. ಆ ಪ್ರೋಟೋಟೈಪ್ ಮಾಡ್ಬೇಕು, ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಇಲ್ಲೊಂದು ಪ್ರಾಜೆಕ್ಟ್ ಮೇಲೆ ಪ್ರಾಜೆಕ್ಟ್ ಕಸದ ಬುಟ್ಟಿಗೆ ಹಾಕ್ಬೇಕು. ಹೌದು, ಅನುಭವಜನ್ಯವಾದ ಜ್ಞಾನ ಅದು ಪ್ರಯೋಜನಕ್ಕೆ ಬಾರದ ಜ್ಞಾನ. ಮತ್ತೆ ಹಾಗಿದ್ರೆ ಕಾಂಪೌಂಡರ್ ಡಾಕ್ಟರ್ ಆಗ್ಬೇಕಿತ್ತಲ್ಲ, ಕ್ಲೀನರ್ ಡ್ರೈವರ್ ಆಗ್ಬೋದಿತ್ತಲ್ಲ. ಹಾಗಾದ್ರೆ ನೋಡ್ತಾ ಕೃಷ್ಣ ಅದಕ್ಕೆ ಹೇಳಿ, ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಸಿ ತಚ್ಛೃಣು.
ಜ್ಞಾನ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಸೇ ಶುಭಾತ್ ಇದಂ ತುತೆ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ. ಜ್ಞಾನ ವಿಜ್ಞಾನ ಸಹಿತಂ. ವಿಜ್ಞಾನ ಅಂದ್ರೆ ಅದನ್ನೇ ಹೇಳೋದು. ಭಕ್ತಿ ಸೇವೆಯಿಂದ ನಾವು ಪಡ್ಕೊಂಡಿರುವಂತಹ ಜ್ಞಾನವನ್ನೇ ವಿಜ್ಞಾನ. ಜ್ಞಾನ ಅಂದ್ರೇನು? ಭಕ್ತಿ ಸೇವೆ ಮಾಡೋಕೆ ಬೇಕಾಗಿರುವಂತದ್ದು ಜ್ಞಾನ. ಭಕ್ತಿ ಸೇವೆ ಮಾಡಿದ ಮೇಲೆ ಬಂದದ್ದು ವಿಜ್ಞಾನ. ಅದಕ್ಕೆ ಕೃಷ್ಣ, ನಾವು ಭಕ್ತಿ ಮಾಡದೆ ನಮ್ಗೆ ಬರುವ ಜ್ಞಾನ ಅದು ಸುಮ್ಮನೆ ತರ್ಕ ಮಾಡಕ್ಕೆ ಅಷ್ಟೇ. ಏನ್ಕೂ ಪ್ರಯತ್ನ ಮಾಡಿ ತರ್ಕ ಮಾಡಬಹುದು. ಜ್ಞಾನ ಜುಗಲ್ಬಂದಿ ಆಡಬಹುದು. ಅಂತ್ಯಾಕ್ಷರಿ ಆಡ್ದಲ್ಲ, ಜುಗಲ್ಬಂದಿ ಅಂತ್ಯಾಕ್ಷರಿ. ರಾಯಿಂದ ಒಂದು ಅಕ್ಷರ, ರಾಯಿಂದ ನನಗೆ ಹಾಡು ಬರುತ್ತೆ, ಹಾಯಿಂದ ಹಾಡು ಬರುತ್ತೆ. ಇದು ಕೇವಲ ಅನುಭವಜನ್ಯ ಜ್ಞಾನ. ಇಲ್ಲಿ ಹೇಳ್ತಾರೆ ನೋಡಿ, ಇನ್ನೂ ಮುಂದುವರೆದ ಭಕ್ತನು ಭಗವಂತನನ್ನು ಅವನ ಸೃಷ್ಟಿಶಕ್ತಿಯನ್ನು ಅರಿಯಬಲ್ಲವನು. ಪರಮಸತ್ಯನ ಸೃಷ್ಟಿಶಕ್ತಿಯ ಅಸ್ತಿತ್ವವನ್ನ ಒಪ್ಪಿದ ಕೂಡಲೇ, ರಿಪೀಟ್ ಮಾಡ್ತೀನಿ, ಪರಮಸತ್ಯನ ಅಂದ್ರೆ ಕೃಷ್ಣನ ಸೃಷ್ಟಿ ಶಕ್ತಿಯ ಅಸ್ತಿತ್ವವನ್ನ ಒಪ್ಪಿದ ಕೂಡಲೇ ದೇವೋತ್ತಮ ಪರಮ ಪುರುಷನ ಷಡೈಶ್ವರ್ಯ ಅರ್ಥವಾಗುತ್ತದೆ. ಈಗ ಭಗವದ್ಗೀತೆ 10th ಚಾಪ್ಟರ್ ಮಾಡ್ತಾ ಇದ್ರಲ್ವಾ, ಭಗವಂತನ ಷಡೈಶ್ವರ್ಯ ವಿಭೂತಿ ಯೋಗ ನಮ್ಗೆ ಅರ್ಥ ಆಗೋದಿಲ್ಲ. ಇವಾಗ ಎಷ್ಟು ಜನಕ್ಕೆ ಅರ್ಥ ಆಗೋದಿಲ್ಲ ಅಂದ್ರೆ, ಯಾರು ಪರಮ ಸತ್ಯನ ಈ ಸೃಷ್ಟಿಯ ಶಕ್ತಿಯನ್ನ ಅರ್ಥ ಮಾಡ್ಕೊಂಡಿಲ್ಲ ಅವನಿಗೆ ಭಗವಂತನ ಐಶ್ವರ್ಯ ಅರ್ಥ ಆಗೋದಿಲ್ಲ. ಅದಕ್ಕೆ ನಿನ್ನೆ ಕ್ಲಾಸಲ್ಲಿ ಹೇಳ್ತಾ ಇದೆ, ಶ್ಲೋಕ ನಂಬರ್ 1, 2, 3. ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇ ಪ್ರಿಯಮಾಣಾನಾಂ ಯತ್ತೇ ಪ್ರಿಯಮಾಣಾನಾಂ ಹಿತಕಾಮ್ಯಯ. ಸೊ ನಿನ್ನ ಹಿತಕ್ಕೋಸ್ಕರ, ನಿನ್ನ ಒಳಿತಿಗೋಸ್ಕರ ನಾನೇನ್ ಮಾಡ್ತೀನಿ, ನನ್ನ ಐಶ್ವರ್ಯವನ್ನ ಮತ್ತೆ ಹೇಳ್ತೀನಿ. ಅಂದ್ರೆ ಅರ್ಜುನ್ಗೂ ಕೂಡ ಗೊಂದಲ ಆಗ್ಬಿಡ್ತೀನಿ. ಯಾಕಂದ್ರೆ ನೀನು ನನ್ನ ಪ್ರೀತಿಯ ಭಕ್ತ ನೀನು, ಅದಕ್ಕೋಸ್ಕರ ನಾನು ಮತ್ತೆ ನಿನಗೆ ಹೇಳ್ತೀನಿ. ಇಲ್ಲಾಂದ್ರೆ ಭಗವಂತನ ಐಶ್ವರ್ಯ ಅರ್ಥ ಆಗೋದಿಲ್ಲ. ಇಲ್ಲಿ ಹೇಳ್ತಿದ್ರೆ, ಯಾರು ಭಗವಂತನ ಸೃಷ್ಟಿ ಶಕ್ತಿನ ಅರಿಯಬಲ್ಲವನೋ ಅವನು ಮಾತ್ರ ಭಗವಂತನ ಷಡೈಶ್ವರ್ಯ ಅರ್ಥವಾಗುತ್ತದೆ. ಇನ್ನೂ ಹೆಚ್ಚು ಮುಂದುವರಿದ ಭಕ್ತನು, ಪರಿಪೂರ್ಣ ಜ್ಞಾನ ಪಡೆದ ಭಕ್ತನು ಭಗವಂತನ ದಿವ್ಯ ಲೀಲೆಗಳನ್ನ ಅರ್ಥ ಮಾಡಿಕೊಳ್ಳುತ್ತಾನೆ. ಅಂದ್ರೆ ಯಾರಿಗೆ ಭಗವಂತನ ದಿವ್ಯ ಲೀಲೆ ಅರ್ಥ ಆಗುತ್ತೆ, ಭಗವಂತನ ಲೀಲೆಯನ್ನ ಕುರಿತು ಅದನ್ನ ಯೋಚನೆ ಮಾಡ್ತಾ ಇರ್ತಾನೆ, ಅದನ್ನ ಆನಂದಿಸ್ತಾ ಇರ್ತಾನೆ, ಆಸ್ವಾದಿಸ್ತಾ ಇರ್ತಾನೆ, ಅವನು ಪರಿಪೂರ್ಣ ಜ್ಞಾನದ ಹಂತದಲ್ಲಿದ್ದಾನೆ ಅಂತ ಅರ್ಥ. ಈಗ ನಾವೇ ನಮ್ಮನ್ನ ಎವ್ಯಾಲ್ಯೂಯೇಟ್ ಮಾಡ್ಕೋಬಹುದು. ನನಗೆ ಭಗವಂತನ ಲೀಲೆ ಕೇಳಿದ್ರೆ ಖುಷಿ ಆಗುತ್ತಾ, ನಿದ್ದೆ ಬರುತ್ತಾ? ಅಥವಾ ಭಗವಂತನ ಕತೆ ಕೇಳಬೇಕು ಅನ್ನೋ ಉತ್ಸಾಹ ಇದೆಯಾ, ಇಲ್ವಾ? ಭಗವಂತನ ಕತೆ ಕೇಳಕ್ಕೆ ನಾನು ಸರಿಯಾದ ಸಮಯಕ್ಕೆ ಬರ್ತೀನಾ, ಇಲ್ವಾ? ಹಾಗಾದ್ರೆ ನನ್ನಲ್ಲಿ ಪ್ರೀತಿ ಇಲ್ಲ ಭಗವಂತನಲ್ಲಿ. ಇದು ಇದಕ್ಕೇನು ದೊಡ್ಡ ಎಕ್ಸಾಮ್ ಮಾಡಬೇಕಾಗಿಲ್ಲ. UPSC ಎಕ್ಸಾಮ್, CA ಎಕ್ಸಾಮ್ ಮಾಡೋದ್ ಬೇಕಾಗಿಲ್ಲ. ಬುದ್ಧಿವಂತನ ದಡ್ಡನೋ ಅಂತ ಪರೀಕ್ಷೆ ಮಾಡಕ್ಕೆ. ಒಬ್ಬ ವ್ಯಕ್ತಿಯನ್ನ ಭಕ್ತನೋ ಅಲ್ವೋ ಅಂತ ಪರೀಕ್ಷೆ ಮಾಡಕ್ಕೆ ಒಂದು ಸಣ್ಣ ಎಕ್ಸ್ಪೆರಿಮೆಂಟೇಷನ್. ಯಾರಲ್ಲಿ ಶ್ರದ್ಧೆ ಇಲ್ಲ, ಶ್ರದ್ಧಾದಾನ ಮತ್ ಪರಮ ಭಕ್ತಾಸ್ತೆ ವಿಗ್ರಹ. ಯಾರು ಶ್ರದ್ಧೆ ಇಲ್ಲ ಅವ್ನು ಭಕ್ತ ಅಲ್ಲ ಅಷ್ಟೇ. ಹೇಳಿದರೆ, ಯಾರು ಹೆಚ್ಚು ಮುಂದುವರಿದ ಭಕ್ತ ಭಗವಂತನ ಲೀಲೆಯನ್ನ ಅರ್ಥ ಮಾಡ್ಕೊಳ್ತಾನೆ, ಅವನು ಭಗವಂತನಿಗೆ ಪ್ರಿಯಮಾಣಾಯ. ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಭಕ್ತರು ಅಂದ್ರೆ ಪರಿಪೂರ್ಣ ಭಕ್ತರು ಭಗವಂತನ ದಿವ್ಯ ಲೀಲೆಯನ್ನ ಅರ್ಥ ಮಾಡಿಕೊಳ್ತಾರೆ. ಇಂತಹ ನೆಲೆಯಲ್ಲಿರುವವರು ಮಾತ್ರ ದಿವ್ಯ ಆನಂದವನ್ನ ಪೂರ್ಣವಾಗಿ ಅನುಭವಿಸಬಲ್ಲರು. ಇವಾಗ ನಮ್ಗೆ ಅರ್ಥ ಆಗುತ್ತೆ ನೋಡಿ, ನಾವ್ ಎಷ್ಟು ಭಗವಂತನ ಸೇವೆಯಲ್ಲಿ ತೊಡಗಿದೀವಿ, ಭಗವಂತನ ಕತೆ ಕೇಳ್ತಾ ನಮ್ಗೆ ಆನಂದ ಆಗುತ್ತೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಹೇಳ್ತಾರೆ, ಭಕ್ತಿ ಠಾಕೂರ್ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅದೇ ಹೇಳ್ದಾಗ್ಲೇ, ನಾವು ಊರ್ಗ್ ಹೋಗ್ತಿರ್ತೀವಿ, ಊರ್ಗ್ ಹೋಗ್ತಾ ದೂರದಲ್ಲಿ ನಮ್ಗೆ ಏನಾಗುತ್ತೆ, ಊರಿನ ಹೆಬ್ಬಾಗಲು ಕಾಣಿಸುತ್ತೆ. ಒಳಗ್ ಹೋದಾಗ ಏನಾಗುತ್ತೆ, ಅಲ್ಲಿ ಇರೋ ಸಣ್ಣ ಪುಟ್ಟ ಮನೆಗಳು ಕಾಣಿಸುತ್ತೆ ದೂರದಿಂದ ನೋಡಿದಾಗ. ಯಾವಾಗ ಹತ್ರಕ್ಕೆ ಹೋಗಿ ನೋಡ್ತೀವಿ, ಅವಾಗ ನಮ್ಗೆ
ಕ್ಲಿಯರ್ ಆಗಿ ಕಾಣಿಸುತ್ತೆ ನಮ್ಗೆ. ಹಾಗೆ ನಾವು ಭಗವಂತನ ಹತ್ತಿರಕ್ಕೆ ಈ ಸಾಧನ ಚಾರ್ಟ್ ಅಲ್ಲಿ ನಾವು ಅದನ್ನು ನಾವು ಮೆನ್ಷನ್ ಮಾಡಬಹುದು. ನನಗೆ ಒಂದ್ ತಿಂಗಳಿಂದ ಭಗವಂತನ ಕುರಿತು ನನಗೆ ಯೋಚನೆ ಏನ್ ಬರ್ತಾ ಇತ್ತು, ಒಂದ್ ವರ್ಷದಿಂದ ನನ್ಗೆ ಏನ್ ಯೋಚನೆ ಬರ್ತಾ ಇತ್ತು. ಸೊ ಇವಾಗ ಭಗವಂತನ ಲೀಲೆ ಕೇಳಿದಾಗ ನನ್ಗೆ ಏನ್ ಆನಂದ ಆಗುತ್ತೆ, ಹಾಗೆ ನಾನು ಪ್ರಗತಿ ಆಗ್ತಾ ಇದ್ದೀನಿ ಅಂತ ನಮಗ್ ನಾವೇ ಪರೀಕ್ಷೆ ಮಾಡ್ಕೋಬಹುದು. ಧ್ರುವ ಹೇಳ್ತಾನೆ, ಭಗವಂತ ಓ ಪರಮಪ್ರಭು, ನೀನು ಪರಮ ವರ ಸ್ವರೂಪಿ, ಆದ್ರಿಂದ ಬೇರೆ ಯಾವುದೇ ಆಸೆ ಇಲ್ಲದೆ ನಿನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೋ ಅವರಿಗೆ ನಿನ್ನ ಪಾದಾರವಿಂದಗಳನ್ನ ಭಜಿಸುವುದು ರಾಜನಾಗಿ ರಾಜ್ಯ ಆಳುವುದಕ್ಕಿಂತನೂ ಶ್ರೇಷ್ಠ. ಧ್ರುವನ್ ಬಾಯಲ್ಲಿ ಬರೋ ಮಾತಿದು. ಯಾಕೆ ಅವನ ಬಾಯಲ್ಲಿ ಬರಬಾರ್ದಿತ್ತು ಅಂದ್ರೆ ಅವ್ನು ಬಂದಿದ್ದು ರಾಜ್ಯಕ್ಕೋಸ್ಕರ, ಯಾವ್ದೋ ಒಂದು ಕಾಮನೆಗೋಸ್ಕರ ತಾನೇ ಬಂದಿದ್ದು ಅವನು. ಅಂತವನಿಗೂ ಅರ್ಥ ಆಯ್ತು ಇವಾಗ ಭಗವಂತನ ಗುಣ. ಅದಕ್ಕೆ ನಾವು ಹೊಸಬರಿಗೆ ಭಕ್ತಿಯಲ್ಲಿ ಆಗ್ತಾನೆ ಬಂದಿರೋಂಥ ಹೊಸಬರಿಗೆ ಏನ್ ಮಾಡ್ಬೇಕು, ಏನೋ ಆಸೆ ಇಟ್ಕೊಂಡೆ ಬನ್ನಿ ಅಪ್ಪ, ಪರವಾಗಿಲ್ಲ ಟೆಂಪಲ್ಗೆ, ದೇವಸ್ಥಾನಕ್ಕೆ ಬನ್ನಿ. ಮನೇಲಿ ಪ್ರಾಬ್ಲಮ್ ಇದೆಯಾ, ಬನ್ನಿ ದೇವಸ್ಥಾನಕ್ಕೆ ಬನ್ನಿ. ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಇದೆಯಾ, ಬನ್ನಿ ಟೆಂಪಲ್ ಅಂತಾನೇ ಕರಿಬೇಕು. ಕರೆದವನ್ನ ಭಗವಂತನ ಮುಂದೆ ನಿಲ್ಲಿಸ್ಬೇಕು. ಸ್ವಲ್ಪ ದಿನ ಏನಾಗುತ್ತೆ, ಅವನ ಎಲ್ಲಾ ಭೌತಿಕ ಕ್ಲೇಶಗಳೂ ನಿಂತೋಗ್ಬಿಡುತ್ತೆ. ಇದಕ್ ಮುಂಚೆ ನಾನು ಒಂದ್ಸಲ ಹೇಳಿದ್ದೆ, ಈಗ ನಾವು ಭಕ್ತಿಲಿದ್ದೀವಿ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಅಂದ್ರೆ, ನಮ್ಮ ಭೌತಿಕ ಇಚ್ಛೆಗಳು ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಮುಂಚೆ ಇಷ್ಟ ಆಸೆ ಇತ್ತು, ಕಡಿಮೆ ಆಗ್ತಾ ಬರ್ತದೆ. ಅಯ್ಯೋ ದೇವ್ರು ಕೊಟ್ಟಷ್ಟು ಇರ್ಲಿ ಬಿಡ್ಲಿ ಪರವಾಗಿಲ್ಲ ಅಂತ. ಮುಂಚೆ ಪ್ರಾಬ್ಲಮ್ಸ್ ಇಷ್ಟಿತ್ತು, ಅಯ್ಯೋ ನನಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ 108 ಟೆನ್ಷನ್ ಅಂತೆ, ಭೌತಿಕ ಕ್ಲೇಶ ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ಸೊ ಯಾವಾಗ ಭೌತಿಕ ಇಚ್ಛೆಗಳು ಭೌತಿಕ ಕ್ಲೇಶಗಳು ಅಂದ್ರೆ ತೊಂದ್ರೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೋ ಆಗ ನಾವು ಭಕ್ತಿಯಲ್ಲಿ ಮುಂದುವರಿತಾ ಇದೀವಿ ಅಂತ ಅರ್ಥ. ಇನ್ವರ್ಸ್ಲಿ ಪ್ರಪೋರ್ಷನ್. ಯಾವಾಗ ನಮ್ಮ ಭೌತಿಕ ಇಚ್ಛೆಗಳು ಜಾಸ್ತಿ ಆಗ್ತಾ ಇರುತ್ತೋ ಭಕ್ತಿ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಇದು ಮಾನದಂಡ, ತಕಡಿ. ಇದು ಭಕ್ತಿ ವರ್ಸಸ್ ಭೌತಿಕ ಜೀವನ ತಕಡಿ. ಯಾವಾಗ ಭೌತಿಕ ಇಚ್ಛೆ ಜಾಸ್ತಿ ಆಗುತ್ತೆ ಭಕ್ತಿ ಕಮ್ಮಿ ಆಗುತ್ತೆ. ಇನ್ನೂ ಒಂದು ಮಾನದಂಡ ಇದೆ, ನಮ್ಗೆ ಭಕ್ತಿ ಬೆಳೀತಾ ಇದೆಯೋ ಇಲ್ವೋ ಅಂತ. ಈಗ ಭಗವಂತ ನಮ್ಮನ್ನ ಪರೀಕ್ಷೆ ಮಾಡಕ್ಕೆ ಏನ್ ಮಾಡ್ತಾನೆ, ಕಷ್ಟಗಳನ್ನ ಕೊಡ್ತಾನೆ. ಆಯ್ತಾ, ಪ್ರತಿಯೊಬ್ಬರಿಗೂ ಭಕ್ತ ಆಗಿರ್ಲಿ ಅಭಕ್ತ ಆಗಿರ್ಲಿ ಕಷ್ಟ ಬಂದೇ ಬರುತ್ತೆ. ಅವ್ರು ಭಕ್ತಿ ಮಾಡ್ತಾರಂತೆ ಮತ್ತೆ ಅವ್ರಿಗೂ ಕಷ್ಟ ಇದೆ ಅಂತ ನಾವು ಆಡ್ಕೊಂಡು ನಗಬಾರದು. ಭಕ್ತನಿಗೂ ಕಷ್ಟ ಇರುತ್ತೆ, ಅಭಕ್ತನಿಗೂ ಕಷ್ಟ ಇರುತ್ತೆ. ಆದ್ರೆ ಭಕ್ತನಿಗೆ ಕಷ್ಟ ಬಂದಾಗ ನೋಡಿ, ಭಕ್ತನಿಗೆ ಕಷ್ಟ ಜಾಸ್ತಿ ಆದಾಗ ಭಕ್ತಿ ಬೆಳೀತಾ ಇರುತ್ತೆ. ಅಭಕ್ತನಿಗೆ ಕಷ್ಟ ಜಾಸ್ತಿ ಆದಾಗ ಭಕ್ತಿ ಕಡಿಮೆ ಆಗ್ತಾ ತಕಡಿ. ಯಾವ ತಕಡಿ ನಮ್ಗೆ ಬೇಕಾಗಿರೋದು, ಯಾವ ತಕಡಿ ಎರಡು ಮೇಲ್ಕ್ ಹೋಗುತ್ತೆ ಆ ತಕಡಿ ಬೇಕು ನಮ್ಗೆ. ಜಗತ್ತಲ್ಲಿ ಈ ತರ ತಕಡಿ ನಾವಿಲ್ಲಿ ನೋಡ್ಲಿಲ್ಲ ರೀ. ಒಂದ್ ತಕಡಿ ಕೆಳಗ್ ಬಂದ್ರೆ ಒಂದ್ ತಕಡಿ ಮೇಲೆ ಹೋಗುತ್ತೆ. ಆದ್ರೆ ಭಕ್ತಿ ತಕಡಿಲಿ ಹಂಗಲ್ಲ. ಕಷ್ಟ ಭೌತಿಕ ಕ್ಲೇಶ ಜಾಸ್ತಿ ಆಗ್ತಾ ಇದೆ, ಭಕ್ತಿ ಜಾಸ್ತಿ ಆಗ್ತಾ ಇದೆ. ಅಂತವ್ರನ್ನ ಮಾತ್ರ ಭಗವಂತ ಪಿಕ್ ಮಾಡ್ತಾನೆ, ಬಾ ನನ್ನ ಧಾಮಕ್ಕೆ. ಏನ್ ಕಷ್ಟ ರೀ, ಭಕ್ತಿ ಮಾಡಿದಷ್ಟು ಕಷ್ಟನೇ ಜಾಸ್ತಿ ಆಯ್ತು, ಸುಮ್ಮನೆ ಮಾಡಿದ್ದೇ ಬಂತು ದಂಡ ಅಂತ ಯಾರಂತಾರೆ ಅವನು ಸರ್ರ ಅಂತ ಕೆಳಗ್ ಬೀಳ್ತಾನೆ. ಕುಂತಿ ಮಾಡಿ ಪ್ರಾರ್ಥನೆ ಓದಿ, ಎಷ್ಟು ಜನ ಓದಿದ್ರಿ ಕುಂತಿ ಮಾಡಿ ಪ್ರಾರ್ಥನೆ? ಕ್ಯಾಂಟೋ 1 ಚಾಪ್ಟರ್ 8 ಶ್ಲೋಕ 1 to 42. ಕುಂತಿ ಮಾಡಿ ಪ್ರಾರ್ಥನೆ ಮಾಡ್ತಾಳೆ, ನನಗೆ ಕಷ್ಟನೇ ಕೊಡು. ಯಾಕಂದ್ರೆ ಬುದ್ಧಿವಂತ, ಕಷ್ಟನೇ ಕೊಡು ಅಂದ್ರೆ ಅರ್ಥ ಭಗವಂತ ಸ್ಮರಣೆನೇ ಬರ್ಲಿ ಅಂತ. ನಮಗೆ ಸುಖನೇ ಬೇಕು ಅಂತ ಬಯಸ್ತೀವಿ, ಭಗವಂತ ಸ್ಮರಣೆನೂ. ಇಲ್ಲಿ ಹೇಳ್ತಾರೆ, ಯಾರು ಯಾವುದೇ ಆಸೆ ಇಲ್ಲದೆ ನಿನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೆಯೋ ಅವರಿಗೆ ನಿನ್ನ ಪಾದಾರವಿಂದಗಳನ್ನ ಭಜಿಸುವುದು ರಾಜ್ಯಭಾರ ಮಾಡೋದಕ್ಕಿಂತ ಮೇಲು. ಹೀಗೆ ಭಗವಂತನ ಹೇಗೆ ಪ್ರಾರ್ಥನೆ ಮಾಡ್ಬೇಕು ನಾವು? ಅಹೈತುಕಿ. ಅಹೈತುಕಿ ಅಂದ್ರೆ ಯಾವ ಕಾರಣವೂ ಇಲ್ಲದೆ, ಅನ್ಇಂಟೆನ್ಷನಲ್, ಅನ್ಕಂಡೀಷನಲ್. ಯಾವ ಇಂಟೆನ್ಷನ್ ಯಾವ ಕಂಡೀಷನ್ ಇಲ್ದಂಗೆ ನಾವು ಭಗವಂತನನ್ನ ಪ್ರೀತಿ ಮಾಡ್ಬೇಕು. ಇಂಟೆನ್ಷನ್ ಇಟ್ಕೊಂಡು ನಾವು ಪ್ರೀತಿ ಮಾಡಿದ್ರೆ ಅದು ಪ್ರೀತಿ ಅಲ್ಲ, ಅದು ವ್ಯವಹಾರ. ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸಿದ್ಧ. ಅಹೈತುಕಿ ಅಂದ್ರೆ ನಿಷ್ಕಾರಣವಾಗಿ ಪ್ರೀತಿ ಮಾಡ್ಬೇಕು. ಪರೀಕ್ಷೆ ಮಾಡ್ಕೊಳ್ಳಿ ನೀವು ಇವಾಗ. ಹೌದು, ನಾವು ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ. ಯಾಕೆ ಹೋಗಿದ್ವಿ ದೇವಸ್ಥಾನಕ್ಕೆ? ಏನೋ ಪ್ರಾಬ್ಲಮ್ ಇತ್ತು ಹೋಗಿದ್ವಿ, ನನಗೆ ಅದು ಬೇಕು ಇದು ಬೇಕು ಅಂತ ಹೋಗಿದ್ವಿ. ಮತ್ತೆ ಅದು ಭಕ್ತಿ ಅಲ್ಲ, ಅದು ವ್ಯವಹಾರ ಮಾಡಕ್ ಹೋಗಿದ್ರಿ ಅಷ್ಟೇ. ದೇವಸ್ಥಾನಕ್ಕೆ ಯಾಕೆ ಹೋಗಿದ್ರಿ? ವ್ಯವಹಾರ ಇತ್ತು, ನನಗೂ ಅವನಿಗೂ ವ್ಯವಹಾರ ಇತ್ತು. ಏನ್ ವ್ಯವಹಾರ?
ಹುಂಡಿಗೆ ನಾನು 100 ರೂಪಾಯಿ ಹಾಕ್ಬೇಕು, ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಆದ್ರೆ ಭಾಗವತ ಹೇಳುತ್ತೆ ಅಹೈತುಕಿ ಅಪ್ರತಿಹತ. ಪ್ರತಿಹತ ಅಂದ್ರೆ ಬ್ರೇಕ್, ತುಂಡರಿಕೆ. ಅಪ್ರತಿಹತ ಅಂದ್ರೆ ಸತತವಾಗಿ, ನಿರಾತಂಕವಾಗಿ, ನಿರಾಯಾಸವಾಗಿ, ನಿರ್ವಿಘ್ನವಾಗಿ, ಕಷ್ಟ ಬಂದಾಗ ಬ್ರೇಕ್, ಸುಖ ಬಂದಾಗ ಮತ್ತೆ ಕಂಟಿನ್ಯೂ, ಕಷ್ಟ ಬಂದಾಗ ಬ್ರೇಕ್, ಸುಖ ಬಂದಾಗ ಹಂಗ್ ಮಾಡಬಾರ್ದು. ಸುಖ ಬಂದಾಗ ನಾವೇನ್ ಭಕ್ತಿ ಮಾಡ್ತಿದ್ವೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಮಾಡ್ಬೇಕು ಕಷ್ಟ ಬಂದಾಗ. ಹೇಗೆ ಮಾಡ್ಬೇಕು? ಅಹೈತುಕಿ, ಕಷ್ಟ ತೀರ್ಸುವಂತಲ್ಲ ಮಾಡಬಾರ್ದು. ಭಕ್ತಿ ಅದಕ್ಕೆ ಹೇಳಿದ್ರು, ನೀವು ಇಸ್ಕಾನ್ ಬಂದಾಗ ಮಾತ್ರನೇ ಭಕ್ತಿ ಹೇಗ್ ಮಾಡೋದು ಅಂತ ಕಲಿಬಹುದೇ ಹೊರತು ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಪ್ರಸಾದ ಕೊಡದಾಗ ತಿನ್ಕೊಂಡ್ ಬರ್ತೀರ ಅಷ್ಟೇ. ಯಾವ ದೇವಸ್ಥಾನನು ಅದಕ್ಕೆ ಪ್ರಭುಪಾದ ಇಚ್ಛೆ ಏನಾಗಿತ್ತು ಗೊತ್ತಾ? ನಾವು ಮಾಡುವ ಸಂಸ್ಥೆ ಅಂದ್ರೆ ಇಸ್ಕಾನ್ ಅದು ಕೇವಲ ದೇವಸ್ಥಾನ ಆಗ್ಬಾರ್ದು, ಕೇವಲ ದೇವಸ್ಥಾನ ಆಗ್ಬಾರ್ದು. ಜನಗಳಿಗೆ ದೇವಸ್ಥಾನ ತುಂಬಾನೇ ಇದೆ. ನಮಗ್ ಬೇಕಾಗಿರೋದು ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಸ್ಪಿರಿಚುವಲ್ ಎಜುಕೇಶನ್. ಪ್ರತಿ ದಿನ ಭಗವದ್ಗೀತೆ ಭಾಗವತ ಪ್ರವಚನ ನಡೆಯುತ್ತೆ. ಯಾವುದೇ ಇಸ್ಕಾನ್ ಟೆಂಪಲ್ ತಗೊಳ್ಳಿ, ಯಾವ್ದೇ ಸೆಂಟರ್ ತಗೊಳ್ಳಿ, ಭಗವದ್ಗೀತೆ ಭಾಗವತ ಇಲ್ಲದೆ ಅದು ದೇವಸ್ಥಾನ ಇರೋದಿಲ್ಲ. ಆದ್ರೆ ಬೇರೆ ಯಾವ ದೇವಸ್ಥಾನ ಸಿಗುತ್ತೆ ನಮ್ಗೆ? ಮತ್ತೆ ಅಲ್ಲಿ ಹೋಗೋದೇನಕ್ಕೋಸ್ಕರ ಅಂದ್ರೆ ನಮ್ಮ ಭೌತಿಕ ಕಾಮನೆಗಳನ್ನ ಈಡೇರಿಸೋಕ್ಕೋಸ್ಕರ. ಅದಕ್ಕೆ ಹೇಳ್ತಾರೆ ಅಹೈತುಕಿ ಅಪ್ರತಿಹತ. ಯಾರಿಗೆ ನಿಷ್ಕಾರಣ ಪ್ರೀತಿ ಬರುತ್ತೆ ಭಗವಂತನ ಮೇಲೆ, ಅವನನ್ನ ಭಗವಂತ ಪ್ರೊಟೆಕ್ಟ್ ಮಾಡ್ತಾನೆ. ಇಷ್ಟಾದ್ಮೇಲೆ ಇಲ್ಲಿ ಮೈತ್ರ ಹೇಳ್ತಾರೆ ಬಿದುರನ್ಗೆ, ಒಳ್ಳೆ ಉದ್ದೇಶ ಇಟ್ಕೊಂಡು ಧ್ರುವ ಮಹಾರಾಜ ಸ್ತುತಿ ಮಾಡ್ತಾ ಇದ್ದಾನೆ. ಇದು ಮುಗಿದ ಮೇಲೆ ಏನ್ ಹೇಳ್ತಾನೆ ಭಗವಂತ? ಏನ್ ಹೇಳ್ಬೋದು ಇವಾಗ ಭಗವಂತ ಧ್ರುವನಿಗೆ? ಧ್ರುವ ಪ್ರಾರ್ಥನೆ ಮಾಡಿದ್ದಾಯ್ತು, ಹೊಗಳ್ತಾ ಇದ್ದಾನೆ ಧ್ರುವ ಮಹಾರಾಜ ಭಗವಂತನ. ಶ್ರೀ ಭಗವಾನ್ ವಾಚ, ಓ ಧ್ರುವ ಮಹಾರಾಜ, ನಿನ್ನ ಪುಣ್ಯ ವ್ರತವನ್ನ ನಾನು ಮೆಚ್ಚಿದ್ದೇನೆ. ನೀನು ತುಂಬಾ ಚೆನ್ನಾಗಿ ಅನುಷ್ಠಾನ ಮಾಡಿದ್ಯಾ ಪೂಜೆ ವ್ರತಗಳನ್ನ. ಅದು 6 ತಿಂಗಳು ಸತತವಾಗಿ ನನಗೆ ಖುಷಿ ಆಗಿದೆ. ಏನ್ ಬೇಕು ಕೇಳು ಅಂತ ಹೇಳಿದ. ಭಗವಂತನ ಗೊತ್ತಿಲ್ಲದಂತ ವಿಚಾರ ಏನಿದೆ? ಧ್ರುವ ಮಹಾರಾಜನ ಹೃದಯ ಏನಿದೆ ಅಂತ ಗೊತ್ತಿಲ್ವಾ? ನಾವು ಹೋಗಿ ಕಷ್ಟ ಇದೆ ಅಂತ ಏನ್ ಗೊತ್ತಿಲ್ವಾ? ಕಷ್ಟ ತೀರ್ಸ್ಬೇಕಾದ್ರೆ ಗೊತ್ತು ಭಗವಂತನಿಗೆ. ಭಗವಂತನಿಗೆ ನಮ್ ಕಷ್ಟ ಇದೆ ಅಂತ ಗೊತ್ತು, ಅವನಿಗೆ ಗೊತ್ತಿಲ್ಲದೆ ಸುಮ್ಮನೆ ಇಲ್ಲ. ಅವನು ಗೊತ್ತಿದ್ರು ಯಾಕೆ ಸುಮ್ಮನೆ ಇದ್ದಾನೆ ಅಂದ್ರೆ, ನಿನಗೆ ಈ ಕಷ್ಟ ಬಂದಿರೋದು ಯಾಕೆ ಅಂದ್ರೆ ನಿನ್ನಲ್ಲಿರೋ ಯಾವುದೋ ಒಂದು ದೋಷ ನಾಶ ಆಗ್ಬೇಕು, ಅದಕ್ಕೆ ನಾನು ಈ ಕಷ್ಟ ಕೊಟ್ಟಿದ್ದೀನಿ. ಕಬ್ಬಣ ಚೆನ್ನಾಗಿ ಕಾಯಿಸಿ ಅದನ್ನ ತಟ್ಟುತ್ತಾರೆ, ಅದಕ್ಕೆ ಬೇಕಾಗಿರೋ ಆಕಾರ ಬರ್ಲಿ ಅಂತ. ಇಲ್ಲ ಬಿಟ್ರೆ ಹಂಗೆ ಇರುತ್ತೆ. ಕಬ್ಬಣಾಗೆ ಇರುತ್ತೆ. ಅದು ಒಂದು ಶೇಪ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಚೆನ್ನಾಗಿ ಕಾಯಿಸ್ಬಿಟ್ಟು ಅದನ್ನ ಹೊಡಿಬೇಕು. ಭಗವಂತ ಏನ್ ಮಾಡ್ತಾನೆ? ಈ ಕಬ್ಬಣನ ಚೆನ್ನಾಗಿ ಕಾಯಿಸಿ ಹೊಡಿಬೇಕು ಅಂತ ಕಾಯ್ತಾ ಇದ್ದಾನೆ. ನಾವು ಬೇಡ ಬೇಡ ದಯವಿಟ್ಟು ನನ್ನ ಕಷ್ಟವನ್ನು ತೀರ್ಸು ಅಂತ ಹೋಗಿ ಹೇಳ್ತೀವಿ. ಆಗ ನಾವು ಪರ್ಫೆಕ್ಟ್ ಆಗೋದಿಲ್ಲ. ನಮ್ಮನ್ನ ಪರ್ಫೆಕ್ಟ್ ಮಾಡ್ಬೇಕು ಅಂತ ಭಗವಂತ ಪ್ರಯತ್ನ ಮಾಡ್ತಾನೆ, ನಾವು ಬೇಡ ಅಂತ ಹೇಳ್ತಾ ಇದೀವಿ. ಕಷ್ಟಗಳು ಬೇಡ, ನಿನ್ ಕಷ್ಟ ತೀರ್ಸ್ಬಿಡು ಬೇಗ, ನಿನ್ಗೆ ಹರಕೆ ಹೊತ್ಕೊಡ್ತೀನಿ, ನಿನ್ಗೊಂದ್ ಮೂಟೆ ಅಕ್ಕಿ ಕೊಡ್ತೀನಿ, ಕೊಡಿ ದೇವಸ್ಥಾನಕ್ಕೆ ಭಗವಂತನಿಗೆ. ಅದೇ ನಮ್ ಕಷ್ಟಗಳನ್ನ ತೀರಿಸಿ ಅಂತೆಲ್ಲ ಕೊಡ್ಬೇಕಾಗಿದೆ. ಅದ್ರಲ್ಲಿ ಒಂದು ಸಾಸಿವೆ ಕಾಳಷ್ಟು ನಾವು ಆಸೆಯನ್ನ ಕಾಮನೆಯನ್ನ ಇಟ್ಕೊಂಡು ಹೋದ್ರೆ ಭಗವಂತನ ಹತ್ರ, ಭಗವಂತ ಅದನ್ನ ಮಿಶ್ರ ಭಕ್ತಿ ಅಂತ ಹೇಳಿ ಬೇರೆ ಕ್ಯಾಟಗರಿಗೆ ಹಾಕ್ಬಿಡ್ತಾನೆ. ಓಕೆ, ಇವನ್ನ ಆ ಲಿಸ್ಟ್ ಹಾಕಿ, ಲಿಸ್ಟ್ ನಂಬರ್ 2 ಹಾಕಿ. ಇವನ್ನ ಭಕ್ತಿ ಮಾಡ್ತಿರ್ತಾನೆ, ಒಂದ್ ಸಣ್ಣ ಕಾಮನೆ ಇರುತ್ತೆ, ಇನ್ನ ಲಿಸ್ಟ್ ನಂಬರ್ 2 ಅವನ್ನ ಕರೀರಿ. ಲಿಸ್ಟ್ ನಂಬರ್ 1 ಹಾಕಿ. ಯಾರನ್ನ? ಪ್ರಹ್ಲಾದ್ ಮಹಾರಾಜನ. ಧ್ರುವ ಮಹಾರಾಜನ ಲಿಸ್ಟ್ ನಂಬರ್ 2 ಹಾಕಿ. ಒಂದು ಕಾಮನೆ ಇದೆ, ಅವ್ನು ಬಂದಿದ್ದೆ ಕಾಡಿ ಮಧುವನಕ್ಕೆ ಬಂದಿದ್ದೆ ಒಂದು ಕಾಮನೆ ಇಟ್ಟು. ಇಲ್ಲಿ ಹೇಳ್ತಾನೆ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಪ್ರತಚೇತಸಾಂ. ಭೋಗೈಶ್ವರ್ಯ ಪ್ರಸಕ್ತಾನಾಂ, ಯಾರಿಗೆ ಭೋಗ ಐಶ್ವರ್ಯ ಬೇಕೋ, ಪ್ರಸಕ್ತ ಅಂದ್ರೆ ಅದರಲ್ಲಿ ಅಭಿರುಚಿ. ಕೃಷ್ಣ ನನಗೆ ಭೋಗ ಕೊಡು, ಓ ದೇವತೆಗಳೇ ನನಗೆ ಐಶ್ವರ್ಯ ಕೊಡಿ, ಓ ಲಕ್ಷ್ಮೀ ದೇವಿ ನನಗೆ ಐಶ್ವರ್ಯ ಕೊಡು ಅಂತ ಯಾರು ಹೋಗ್ತಾರೆ, ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ, ಅವನ ಮನಸ್ಸು ಕಿತ್ಕೊಂಡು ಹೋಗ್ಬಿಡುತ್ತೆ, ಅಪಹೃತ ಆಗ್ಬಿಡುತ್ತೆ. ಕೃಷ್ಣ ಹೇಳಿದ ಮಾತು ಗೀತೆ 244. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ, ಅವನ ಮನಸ್ಸು ಕಿಡ್ನಾಪ್ ಆಗ್ಬಿಡುತ್ತೆ, ಅಪಹೃತ ಆಗ್ಬಿಡುತ್ತೆ. ಕಿಡ್ನಾಪ್ ಯಾರು? ಮಾಯ ಕಿತ್ಕೊಂಡು ಹೋಗ್ಬಿಡಿದಾಳೆ. ಯಾರು? ಭಗವಂತನ ಹತ್ರಕ್ಕೆ ಅಥವಾ ದೇವತೆಗಳ ಹತ್ರಕ್ಕೆ ನನಗೆ ಬೇಕು ಬೇಕು ಅಂತ ಹೋಗ್ತಾರೆ, ಅವ್ರನ್ನ
ಧೂಳಿಪಟ ಮಾಡ್ಬಿಡುತ್ತೆ ಮಾಯೆ. ಸುಮ್ನೆ ಭಕ್ತಿ ಮಾಡಿ ನಾವೇನು ಕೇಳಿಲ್ಲ ಅಂದ್ರೆ ದೇವ್ರು ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವು? ನಾವ್ ಏನು ಕೇಳಲಿಲ್ಲ ಅಂದ್ರೂ ಭಗವಂತ ಕೊಡ್ತಾನೆ. ನಮ್ಗೆ ಏನ್ ಕೊಡ್ಬೇಕು ಅದನ್ನ? ಅದಂದ್ರೆ ಕೇಳಲಿಲ್ಲ ಅಂದ್ರೆ ಭಗವಂತ ಹೆಂಗ್ ಕೊಡ್ತಾನೆ? ಹೌದು, ನೀವು ಕಷ್ಟ ಕೇಳಿದ್ರಾ ನೀವು? ಇಲ್ಲ. ಸಾವು ಕೇಳಿದ್ರಾ? ಇಲ್ಲ. ಮತ್ತೆ ಯಾಕೆ ಬಂತು? ಉಮಾ ಮಾತಾಜಿ ಪ್ರಶ್ನೆ ಇದ್ರೆ ಕೇಳಿ. ಅನ್ಮ್ಯೂಟ್ ಮಾಡ್ಬಿಡಿ. ಆಕ್ಚುಲಿ ಇದು ಭಾಗವತನ ಅಥವಾ ಭಗವದ್ಗೀತಾನ? ಉಮಾ ಇದೆಲ್ಲ ಅವ್ರ ಮೊಮ್ಮಗಳು ನಾನು. ಉಮಾ ಅವ್ರ ಮೊಮ್ಮಗಳು. ಓಕೆ, ಇದು ಭಾಗವತ. ಹೌದಾ? ನಿಮ್ ಕೇಳ್ತಿದ್ದೆ, ನಾನು ಪುಣ್ಯ ಅಂತ ಜ್ಞಾಪನ ಇರ್ಬೇಕು. ಓಕೆ, ನಾವು ಆಮೇಲೆ ಮಾತಾಡೋಣ. ಪ್ರಶ್ನೆ ಏನಿಲ್ಲ ಅಲ್ಲ? ಹಾ, ಅದೇ ಭಾಗವತನ. ಓಕೆ, ಇದು ಭಾಗವತ. ಕೇಳಿಸ್ಕೊಳ್ಳಿ. ಹೇಳ್ತಾರೆ, ಭೋಗೈಶ್ವರ್ಯ ಪ್ರಸಕ್ತಾನ, ಯಾರಿಗೆ ಭೋಗ ಐಶ್ವರ್ಯ ಬೇಕೋ ಅವರ ಚಿತ್ತವನ್ನ ಅಪಹರಿಸ್ಬಿಡುತ್ತೆ ಮಾಯೆ. ಹಾಗಾದ್ರೆ ನಾವು ದೇವ್ರ ಹತ್ರ ಹೋಗಿ ಅಥವಾ ದೇವತೆಗಳ ಹತ್ರ ಹೋಗಿ ಏನ್ ಕೇಳಬೇಕು? ಏನು ಕೇಳಬೇಕು? ಏನು ಕೇಳಿಲ್ಲ ಅಂದ್ರೆ ಏನು ಕೊಡ್ಲಿಲ್ಲ ಅಂದ್ರೆ? ನಾವು ಏನೂ ಕೇಳಲಿಲ್ಲ ಅಂತ ಭಗವಂತ ಏನು ಕೊಡದೆ ಸುಮ್ಮನೆ ಕೂತ್ಕೊಳ್ಳಲ್ಲ. ನಮ್ಗೆ ಏನ್ ಕೊಡ್ಬೇಕು ಕರೆಕ್ಟ್ ಆಗಿ ಲೆಕ್ಕ ಹಾಕಿ ಕೊಡ್ತಾನೆ. ಅದಕ್ಕೆ ಹೇಳೋದು, ನಾವು ಸುಮ್ಮನೆ ಹೋಗಿ ಬೆಗ್ಗರ್ ಆಗ್ಬಾರ್ದು. ಬೆಗ್ಗರ್ ತರ ಹೋಗಿ ಓ ಕೊಡು 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 ಅಂತ ಅವ್ನು ಯಾಕೆ ಪೀಡಿಸ್ಬೇಕು? ಅದಕ್ಕೆ ಹೇಳ್ತಾರೆ ಇಲ್ಲಿ, ಧ್ರುವ ಮಹಾರಾಜನಿಗೆ ಇವಾಗ ಅರಿವಾಗ್ತದೆ. ನಮಗೂ ಅಷ್ಟೇ ಇವಾಗ ಅರಿವಾಗಲ್ಲ. ನಮಗೆ ಆಸೆಗಳು ಇರುವಾಗ ಅರಿವಾಗಲ್ಲ. ಆ ಆಸೆಯನ್ನ ಈಡೇರಿಸಿದ ಮೇಲೆ ಅರಿವಾಗುತ್ತೆ. ಅಯ್ಯೋ, ನಾನು ಎಂತ ಕೆಲಸ ಮಾಡಿದೆ, ನಾನು ಯಾಕೆ ಇದನ್ನ ಬಯಸಿದ್ದೆ ಅಂತ ಅನ್ಸುತ್ತೆ. ಭಗವಂತ ಯಾವ್ದನ್ನ ಕೇಳಬಾರ್ದಿತ್ತೋ ಅದನ್ನ ಕೇಳಿ ಪಡ್ಕೊಂಡು ನಾವು ಅಯ್ಯೋ ನಾನು ಯಾಕೆ ಇದನ್ನ ಕೇಳಿದೆ, ಹರಕೆ ಹೊತ್ಕೊಂಡು ನಿನ್ನ ಎತ್ತಿದೆ ನಾನು ಅಂತ ಹೇಳ್ತಾರೆ. ಹರಕೆ ಹೊತ್ಕೊಂಡು ಎತ್ತಿದೆ ನಿನ್ನ, ಆದ್ರೆ ಇಂಥ ಕೆಲಸ ಮಾಡ್ಬಿಟ್ಟ, ಅದ್ರ ಬದಲು ಮಗ ಹುಟ್ಟಿಲ್ಲ ಅಂತ ನೆಂದಿನ ಚೆನ್ನಾಗಿರ್ತಾ ಇತ್ತು ಅಂತ. ಯಾಕೆ? ಹರಕೆ ಹೊತ್ಕೊಳ್ಬೇಕಾದ್ರೆ ಚೆನ್ನಾಗಿ ಹೊತ್ಕೊಂಡ್ರಿ, ಇವಾಗ ಯಾಕೆ ಹಿಂಸೆ ಪಡ್ತೀರಾ ಅಂದ್ರೆ, ನಮಗೆ ಏನ್ ಅರ್ಹತೆ ಇದೆ ಅದನ್ನ ಭಗವಂತ ಖಂಡಿತವಾಗ್ಲೂ ಕೊಡ್ತಾನೆ. ಎಕ್ಸ್ಪೆಕ್ಟ್ ಮಾಡೋಣ. ಇದು ಧ್ರುವ ಮಹಾರಾಜಿಂದ ನಾವು ಕಲಿಬೇಕಾದ ಪಾಠ. ಅವನಿಗೆ ಅಷ್ಟೇ ಅಲ್ಲ, ಏನ್ ಕೊಡ್ತಾನೆ ನೋಡಿ ಭಗವಂತ. ಆದ್ರೆ ಭಕ್ತಿ ಮಾಡಿದ್ರೆ ಯಾವ ಕಾರಣಕ್ಕೂ ಅದನ್ನ ತಪ್ಪಿಸೋದಿಲ್ಲ, ಕೊಟ್ಟೆ ಕೊಡ್ತಾನೆ. ಅದಕ್ಕೆ ಮುಂಚೆ ಪನಿಷ್ಮೆಂಟ್ ಏನಂದ್ರೆ ಇಲ್ಲಿ ಹೇಳ್ತಾರೆ, ಓ ಧ್ರುವ, ಪ್ರಿಯ ಧ್ರುವ ಮಹಾರಾಜನೇ, ನಿನಗೆ ಹೊಳೆಯುತ್ತಿರುವ ಧ್ರುವ ನಕ್ಷತ್ರವೆಂಬ ಲೋಕವನ್ನ ಕೊಡುವೆನು, ಹೋಗ್ ಎಂಜಾಯ್ ಮಾಡು. ಭೋಗ ಐಶ್ವರ್ಯ ಪ್ರಸಕ್ತಾನ. ಕಲ್ಪಾಂತದಲ್ಲಿ ಜಗತ್ತಿನ ಪ್ರಳಯವಾದಾಗಲೂ ಕೂಡ ಧ್ರುವ ನಕ್ಷತ್ರ ಪ್ರಳಯವಾಗುವುದಿಲ್ಲ. ಭೂಮಿ ನಾಶ ಆಗುತ್ತೆ ಪ್ರಳಯದಲ್ಲಿ, ಆದ್ರೆ ಧ್ರುವ ನಕ್ಷತ್ರ ನಾಶವಾಗುವುದಿಲ್ಲ. ಈ ಧ್ರುವ ನಕ್ಷತ್ರ ಸುತ್ತ ಹೇಗೆ ಎತ್ತು ಆ ಗಾಣದ ಕಂಬ ಇರುತ್ತಲ್ಲ, ಗಾಣದ ಕಂಬ ಸುತ್ತ ಸುತ್ತ ಇರುತ್ತೆ, ಹಾಗೆ ನಿನ್ನ ಧ್ರುವ ನಕ್ಷತ್ರನ ಸಪ್ತರ್ಷಿ ಮಂಡಲ ಸುತ್ತಾ ಇರುತ್ತಂತೆ. ಸಪ್ತಋಷಿಗಳು ಧ್ರುವರಾಜನ್ನ ಸುತ್ತುವರಿದಿರ್ತಾರೆ. ಹೇಳ್ತಾನೆ ಭಗವಂತ, ಹೇಳ್ತದಾನೆ, ಈ ಧ್ರುವ ನಕ್ಷತ್ರವನ್ನ ಪ್ರಥಮ ಬಾರಿಗೆ ಭೋಗಿಸ್ತಾ ಇರೋನು ನೀನೇ ಧ್ರುವ ಮಹಾರಾಜ. ಇದಕ್ಕಿಂತ ಮುಂಚೆ ಈ ತರ ತಪಸ್ಸು ಯಾರು ಮಾಡಿರ್ಲಿಲ್ಲ, ಇಷ್ಟು ಕಠಿಣವಾದ ತಪಸ್ಸು ಮಾಡಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ, ಅವನಿಗೆ ಅಂತ ಒಂದು ನಕ್ಷತ್ರವನ್ನ ಲೋಕವನ್ನು ಸೃಷ್ಟಿ ಮಾಡಿ ಅದನ್ನ ಎಂಜಾಯ್ ಮಾಡಕ್ ಬಿಡ್ತಾನೆ. ಖುಷಿ ಆಯ್ತಾ ಇವಾಗ ಧ್ರುವನ್ಗೆ? ನನಗೆ ಧ್ರುವ ನಕ್ಷತ್ರ ಕೊಟ್ಟಿದ್ದಾನೆ ಭಗವಂತ, ಓ ಭಗವಂತ ನಿನ್ಗೆ ಸಾಷ್ಟಾಂಗ ನಮಸ್ಕಾರ. ಇಲ್ಲ, ಕಣ್ಣೀರ್ ಹಾಕೊಂಡು ಹೇಳ್ತಾನೆ, ಗಳ 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 ಅಂತ ಹೇಳ್ತಾನೆ. ಯಾಕಪ್ಪ ಹೇಳ್ತಾ ಇದೀಯ? ಧ್ರುವ ನಕ್ಷತ್ರ ಕೊಟ್ಟಿದ್ದು. ಅಯ್ಯೋ, ಏನಾಯ್ತು ನನ್ನ ಬುದ್ಧಿಗೆ, ಏನಾಯ್ತು ನನ್ನ ಬುದ್ಧಿಗೆ, ಎಂತ ಬುದ್ಧಿಗೆ ನನ್ನ ಬುದ್ಧಿಗೆ ಮಂಕ್ ಬಂದಿತ್ತ ಅಂತ ಕೇಳ್ತಾನೆ ಧ್ರುವ ಮಹಾರಾಜ. ನನ್ನಂತ ಮೂರ್ಖ ಜಗತ್ತಿನಲ್ಲೇ ಇಲ್ಲ ಅಂತ ಹೇಳ್ತಾನೆ. ಅವನೇ ಮೂರ್ಖ ಆದ್ಮೇಲೆ ನಾವೆಂತ ಮೂರ್ಖರು? 100 ರೂಪಾಯಿ ಆಸೆಗೋಸ್ಕರ ಹೋಗ್ತೀವಲ್ಲ, ಚಿಲ್ಲರೆ ಕಾಸು ಆಸೆಗೋಸ್ಕರ ಹೋಗ್ತೀವಿ ನಾವು ಭಗವಂತನ ಹತ್ರ. ಅಂದ್ರೆ ಪ್ರಳಯ ಆದಾಗ್ಲೂ ನಾಶ ಆಗದಿರುವಂತ ಲೋಕ ಕೊಡ್ತದೆ ಧ್ರುವ ಮಹಾರಾಜನಿಗೆ. ನಿಮ್ಗೆ ಸಮಾಧಾನ ಆಗಿಲ್ಲ. ಯಾಕೆ ಆಗಿಲ್ಲ? ಸಮಾಧಾನ ಆಗ್ಬೇಕಿತ್ತಲ್ಲ, ಖುಷಿ ಆಗ್ಬೇಕಿತ್ತಲ್ಲ.
ಅಲ್ಲಿ ಸಿಗೋ ಸುಖ ಪ್ರಾಣಿಗಳಲ್ಲೂ ಸಿಗತ್ತೆ. ಎನ್ ಮೈಥುನಾದಿ ಸುಖಂ, ಎನ್ ಮೈಥುನಾದಿ ಗೃಹಮೇದಿನಾಂ ಸುಖಂ ಹಿ ತುಚ್ಛಂ. ಆ ತುಚ್ಛ ಸುಖವನ್ನು ನಾನು ಬಯಸಬಾರ್ದಾಗಿತ್ತು ಅಂತ ಹೇಳ್ತಾರೆ. 36,000 ವರ್ಷಗಳು ನೀನು ಆ ಧ್ರುವ ನಕ್ಷತ್ರವನ್ನ ಆಳಿ, ನಿನಗೆ ಈಗಿರುವಷ್ಟೇ ಶಕ್ತಿ ಇರುತ್ತೆ, ಈಗಿರುವಷ್ಟೇ ಇಂದ್ರಿಯ ಬಲ ಇರುತ್ತೆ, ಈಗಿರುವಷ್ಟೇ ಆಯುಷ್ಯ ಇರುತ್ತೆ, ಅಂದ್ರೆ ಗಟ್ಟಿಮುಟ್ಟಾಗಿರುತ್ತೆ, ನಿನಗೆ ಮುಪ್ಪು ಇಲ್ಲ, ಹೋಗು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಹೇಳ್ತಾನೆ, ಈ ಜೀವನದಲ್ಲಿ ಐಹಿಕ ಸುಖ ಸಂತೋಷಗಳ ವರಪ್ರಸಾದವನ್ನು ಅನುಭವಿಸಿದ ಅನಂತರ, ಅಂದ್ರೆ 36,000 ವರ್ಷಗಳ ನಂತರ ನೀನು ನನ್ನನ್ನ ಸ್ಮರಿಸುತ್ತೀಯೇ. ಇದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಒಬ್ಬ ಭಕ್ತನಿಗೆ ಸಿಗೋಕ್ ಸಾಧ್ಯನೇ ಇಲ್ಲ. ಗೋಪಿಯರಿಗೆ ಒಂದು ಕ್ಷಣ ಬಿಟ್ಟಿರಕ್ ಆಗ್ತಿರ್ಲಿಲ್ಲ, ಅಂತದಲ್ಲಿ ಭಗವಂತನ ಕಣ್ಣಾರೆ ಕಂಡು ಅವನಿಂದ ವರವನ್ನ ಪಡೆದು 36,000 ವರ್ಷ ನೀನು ಹೋಗ್ ನನ್ನನ್ನು ಮರೆತು ಈ ಐಹಿಕ ಜೀವನವನ್ನು ಎಂಜಾಯ್ ಮಾಡು. ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಾ ನಮಗೆ? ಎಷ್ಟು ಹತ್ತಿರ್ಬೋದು ಧ್ರುವ ಮಹಾರಾಜ, ಎಷ್ಟು ಕಣ್ಣೀರ್ ಹಾಕಿರ್ಬೋದು. ಅರೆ ನಾನ್ ಎಂತ ಹುಚ್ಚ, ಎಂತ ಮೂರ್ಖ ನಾನು ಕೇಳಿದ್ರೆ ಮೋಕ್ಷವನ್ನೇ ಕೊಡ್ತಾ ಇದ್ದ ಭಗವಂತ, ಆದ್ರೆ ನಾನು ಎಂತ ತುಚ್ಛ ಆಸೆಗೋಸ್ಕರ ಬಂದ್ಬಿಟ್ಟೆ ನಾನು. ಛೇ ಅನ್ಸುತ್ತ ಅವನು, ನಮಗನ್ನಿಸ್ತಾ ಇಲ್ಲ. ಏನ್ ಈ ಭೌತಿಕ ಆಸೆಗಳಿಗೋಸ್ಕರ ನಾವು ಭಗವಂತನ ದೇವತೆಗಳನ್ನ ಮೊರೆ ಹೊಕ್ಕಿದ್ದು. ಹೇಳ್ತಾರೆ, ಭಗವಂತ ಹೇಳ್ತಾನೆ, ನೀನು ಅನೇಕ ಯಾಗಗಳನ್ನ ಮಾಡಿ ಭೂರಿ ದಕ್ಷಿಣಗಳನ್ನ ಕೊಡ್ತೀಯೇ. ಈ ಜೀವನದಲ್ಲಿ ಐಹಿಕ ಸುಖ ಸಂತೋಷಗಳ ವರ ಪ್ರಸಾದವನ್ನ ಅನುಭವಿಸಿದ ನಂತರ ನೀನು ನಿನ್ನ ಅವಸಾನ ಕಾಲದಲ್ಲಿ ನನ್ನನ್ನ ಸ್ಮರಿಸುತ್ತೀಯೇ. ಸಾಯೋ ಟೈಮಲ್ಲಿ ನನಗೆ ಸ್ಮರಣೆ ಬರುತ್ತೆ. ಮತ್ತೆ ಸಾಯೋವರೆಗೂ ಏನ್ ಮಾಡ್ಬೇಕು? ಐಹಿಕ ಜೀವನವನ್ನು ಎಂಜಾಯ್ ಮಾಡ್ಬೇಕು. ಎಷ್ಟು ಕಷ್ಟ ಆಗುತ್ತೆ ಭಗವಂತನ ಬಿಟ್ಟಿರ್ಬೇಕಾದ್ರೆ ಈಗ ಅವನಿಗೆ. ಆದ್ರೆ ನೋಡಿ, ಭಗವಂತ ಎಷ್ಟು ಕರುಣಾಮಯಿ, ಇಷ್ಟು ಕಠೋರವಾದ ತಪಸ್ ಮಾಡದಲ್ವಾ, ಅದಕ್ಕೋಸ್ಕರ ಭಗವಂತ ಅವನಿಗೆ ಅಂತ್ಯ ಕಾಲದಲ್ಲಿ ನಾರಾಯಣ ಸ್ಮೃತಿ ಬರೋ ತರ ವರ ಕೊಡ್ತಾನೆ. ಅಷ್ಟು ಕಠೋರವಾದ ತಪಸ್ಸು ಮಾಡಿದ್ದ ಫಲವಾಗಿ ಅವನಿಗೆ ಅಂತ್ಯದಲ್ಲಿ ನಾರಾಯಣ ಸ್ಮೃತಿ ಬರುತ್ತೆ. ಆದ್ರೆ ಅಲ್ಲಿವರೆಗೂ ಅವನು ಐಹಿಕ ಜೀವನವನ್ನ ಎಂಜಾಯ್ ಮಾಡ್ತಾ ಇದ್ದಾನೆ, ರಾಜ್ಯ ಸುಖವನ್ನ ಭೋಗಿಸ್ತಾ ಇದ್ದಾನೆ. ಆದ್ರೆ ಇದೇ ಧ್ರುವ ಮಹಾರಾಜ ಹೇಳ್ತಾನೆ, ಯಾರು ನಿನ್ನ ಪಾದಾರವಿಂದಗಳಲ್ಲೇ ಮನಸ್ಸನ್ನ ಇಟ್ಟಿರ್ತಾರೆ ಅವನಿಗೆ ರಾಜ್ಯ ಸುಖ ತುಚ್ಛ, ಅದು ತುಚ್ಛ ಸುಖವನ್ನೇ ಅನುಭವಿಸುವಂತ ಬಿಟ್ಟಿದ್ದಾನೆ. ಅನುಭವಿಸು ತುಚ್ಛ ಸುಖವನ್ನೇ, ನೀನೇ ತಾನೇ ಕೇಳಿದ್ದು, ಅನುಭವಿಸು. ಅದಕ್ಕೆ ಹೇಳ್ತಾ ಇರೋದು, ಏನೇ ಕಾಮನೆಗಳಿದ್ರು, ಅದೃಷ್ಟ ಕಾಮನೆಗಳಿದ್ರು, ಮನೆ ಬೇಕು, ಮಠ ಬೇಕು, ಗಾಡಿ ಬೇಕು, ಬಂಗ್ಲೆ ಬೇಕು, ಅದು ಬೇಕು, ಇದು ಬೇಕು, ಅದೆಲ್ಲ ಕಿತ್ತು ಬಿಸಾಕಿ ಡಸ್ಟ್ಬಿನ್ ಹಾಕಿ ಅಷ್ಟೆ. ನೋಡಿ, ಧ್ರುವ ಮಹಾರಾಜ ಏನ್ ಪ್ರಾರ್ಥನೆ ಮಾಡ್ತಾರೆ ಅದನ್ನೇ ನಾವು ಪ್ರಾರ್ಥನೆ ಮಾಡ್ಬೇಕು. ಕಿತ್ತು ಬಿಸಾಕಿ ಅದೇನೇ ಇದ್ರು, ನಮಗ್ ಬೇಕಾಗಿರೋದು ಕೃಷ್ಣ ಪ್ರೇಮ ಅಷ್ಟೇ. ಅದು ಎಷ್ಟೇ ಕಷ್ಟ ಆದ್ರೂ ನಾವು ಭಗವಂತನನ್ನ ಸ್ಮರಣೆ ಮಾಡೋದನ್ನ ನಿಲ್ಲಿಸಬಾರ್ದು, ಭಗವಂತನ ಸೇವೆ ಮಾಡೋದು ನಿಲ್ಲಿಸಬಾರ್ದು. ಇದೆಲ್ಲ ನೀವು ಒಂದು ಸಲ ಭಾಗವತ ಒಂದ್ ರೌಂಡ್ ಓದಿ, ಸೆಕೆಂಡ್ ರೌಂಡ್ ಬರೋಷ್ಟರಲ್ಲಿ ನಾವು ಅದ್ರಲ್ಲಿ ಕಳ್ದೋಗ್ತೀವಿ. ನಮ್ಮನ್ನ ನಾವೇ ಹುಡುಕ್ಬೇಕು, ಎಲ್ಲೋದೆ ನಾನು, ಎಲ್ಲೋದೆ, ಹೋಗ ಅವನು. ಸುಮ್ಮನೆ ನಾವು ಆ ಧ್ರುವನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡೋಣ. 6 ತಿಂಗಳು ಕಷ್ಟಪಟ್ಟಿದ್ದಕ್ಕೆ 36,000 ವರ್ಷ ಶಿಕ್ಷೆ. ಏನ್ ಶಿಕ್ಷೆ? ಭಗವಂತನಿಂದ ದೂರನಾಗಿರೋದು, ಐಹಿಕ ಜೀವನದಲ್ಲಿ ಕಳೆದೋಗೋದು. ಆದ್ರೆ ಇದು ಭಗವಂತನ ಅನುಗ್ರಹನೇ. ಭಗವಂತ ಭಕ್ತನಿಗೆ ಏನಾದ್ರೂ ಕೊಟ್ರೆ ಅದನ್ನ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಅನುಭವಿಸ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಹೇಳ್ತಾರೆ, ದೇವೋತ್ತಮ ಪರಮ ಪುರುಷನನ್ನ ಸದಾ ನಾವು ನೆನೆಯಬೇಕು. ಸತತವಾಗಿ ಭಗವಂತನ ಸ್ಮರಣೆ ಮಾಡುವಲ್ಲಿ ಅನೇಕ ವಿಘ್ನಗಳು ಎದುರಾಗಬಹುದು. ಬೆಳಿಗ್ಗೆ ಒಬ್ರು ಒಂದು ವಾಯ್ಸ್ ಮೆಸೇಜ್ ಹಾಕಿದ್ರು, ತುಂಬಾ ದಿನ ಆಗಿತ್ತು ಅವರು ಕ್ಲಾಸ್ ಅಟೆಂಡ್ ಮಾಡ್ತಾ ಇಲ್ಲ, ಟೆಂಪಲ್ ಬರ್ತಿಲ್ಲ. ಯಾಕಪ್ಪ ಏನಾಯ್ತು ಕೇಳಿದ್ರೆ, ಪ್ರಭು
ಭಕ್ತಿ ಮಾಡಕ್ಕೆ ಪ್ರಾರಂಭ ಮಾಡ್ದಾಗಿಂದನು ನನಗೆ ವಿಘ್ನಗಳೇ ಬರ್ತಾ ಇದೆ ಅಂದ. ಯಾಕೆ ಏನಾಯ್ತು? ಅಲ್ಲ ನಮ್ಗೆ ಮನೆಯವರೇ ನಮ್ಗೆ ಎದುರು ಮಾತಾಡ್ತಾರೆ, ಕೃಷ್ಣ ಅಂದ್ರೆ ಮೂಗು ಮುರಿತಾರೆ, ಅಸಡ್ಡೆ ಮಾಡ್ತಾರೆ, ಪ್ರಭು ನನಗೆ ಭಕ್ತಿ ಮಾಡಕ್ ಆಗ್ತಾ ಇಲ್ಲ ಅಂದ. ನೋಡು, ಸ್ಪಿರಿಚುವಲ್ ವರ್ಲ್ಡ್ ಅಥವಾ ಸ್ಪಿರಿಚುವಲ್ ಲೈಫ್ ಅಂದ್ರೆ ತುಂಬಾ ಕಷ್ಟ, ಟಫ್. ಆದ್ರೆ ಮೆಟೀರಿಯಲ್ ಲೈಫ್ ಇಂಪಾಸಿಬಲ್. ನೀನ್ ಮೆಟೀರಿಯಲ್ ಲೈಫ್ ಅಲ್ಲಿ ಬದುಕ್ತೀನಿ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಸ್ಪಿರಿಚುವಲ್ ವರ್ಲ್ಡ್ ಅಥವಾ ಸ್ಪಿರಿಚುವಲ್ ಲೈಫ್ ಅಲ್ಲಿ ನೀನ್ ಕಷ್ಟಪಟ್ಟಾದ್ರೂ ಬದುಕ್ಬೇಕು. ಅಸಡ್ಡೆ ಮಾಡ್ತಾರ ಮಾಡ್ಲಿ, ದೂಷಣೆ ಮಾಡ್ತಾರ ಮಾಡ್ಲಿ, ಬೈತಾರ, ಭಗವಂತನಿಗೋಸ್ಕರ ಏನೋ ಮಾಡ್ತೀನಿ, ಬೈಕೊಳ್ಳಿ ಬಿಡಿ, ಏನ್ ಅದಕ್ಕೆ ತಲೆ ಕೆಡ್ಸ್ಕೊಳ್ತೀರಾ? ಯಾವ ಕಾರಣಕ್ಕೂ, ಅದಕ್ಕೆ ಹೇಳುದು, ಇದು ಮಧ್ಯಾಹ್ನ ಆಗಿದ್ದ ಇನ್ಸಿಡೆಂಟ್ ಇದು. ಎಷ್ಟೋ ಏನೋ ಬೇಜಾರು ಮಾಡ್ಕೊಂಡು ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಸಾರಿ ಪ್ರಭು, ನೀವು ಎಷ್ಟೋ ಸಲ ಕಾಲ್ ಮಾಡಿದ್ರೆ ರಿಸೀವ್ ಮಾಡಕ್ ಆಗ್ತಾ ಇಲ್ಲ, ನಿಮ್ಮ ಹತ್ರ ಮುಖ ಕೊಟ್ಟು ಮಾತಾಡಕ್ ಆಗ್ತಾ ಇಲ್ಲ ನನಗೆ. ಅವನು 5:30, ನಾವು 5 ಗಂಟೆಗೆ ಜಪ ಸೆಷನ್ ನಾನು ಮಾಡ್ತೀವಲ್ವಾ, ನಾನು ತುಂಬಾ ಸಲ ಅಬ್ಸರ್ವ್ ಮಾಡಿದೆ, ಅಟೆಂಡ್ ಮಾಡ್ತಿರ್ಲಿಲ್ಲ ಅವನು. ಒಂದಿನ ಕಾಲ್ ಮಾಡಿದೆ, ಯಾಕೆ ಜಪ ಕ್ಲಾಸ್ ಅಟೆಂಡ್ ಮಾಡ್ತಾ ಇಲ್ಲ, ಏನ್ ಪ್ರಾಬ್ಲಮ್ ನಿನಗೆ ಅಂದ್ರೆ, ಪ್ರಭು ಸಾರಿ, ನನಗೆ 5 ಗಂಟೆ ಅಷ್ಟೇ 16 ರೌಂಡ್ ಜಪ ಮುಗಿಸಿರ್ತೀನಿ ಅಂತ ಹೇಳಿದ. ಅವನೇ ಹೇಳಿರೋ ಮಾತಿದು. ಇನ್ನು ಹುಡುಗ ಸಣ್ಣ 22, 23, 24, 5 ಗಂಟೆ ಅಷ್ಟರಲ್ಲಿ ನಾನು 16 ರೌಂಡ್ ಜಪ ಮುಗಿಸಿರ್ತೀನಿ ಅಂತ, 3:30 ನೋಡಿ ಎಷ್ಟು ಕಮಿಟ್ಮೆಂಟ್, ಎಷ್ಟು ಡೆಡಿಕೇಶನ್. ಅಂತ ಹುಡುಗ ಇವತ್ತು ಪ್ರಭು ನನ್ ಭಕ್ತಿ ಮಾಡಕ್ ಆಗ್ತಾ ಇಲ್ಲ ಅಂದಾಗ ನಮ್ಗೇನ್ ಅನ್ಸುತ್ತೆ? ಹೇಳಿದೆ, ನೋಡು, ನಿನ್ಗೆ ಏನೇ ಕಷ್ಟ ಆದ್ರೂ, ಅಕಸ್ಮಾತ್ ನಿನ್ಗೆ ಭಕ್ತಿ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಆಗ್ತದೆ, ಕಾಲ್ ಮಾಡು, ಒಂದ್ 5 ನಿಮಿಷ ಮಾತಾಡು, ಏನೋ ಒಂಥರ ಸಮಾಧಾನ ಸಿಗುತ್ತೆ, ಏನೋ ಒಂದ್ ಸಲಹೆ ಸಿಗುತ್ತೆ, ಏನೋ ಒಂದು ಹೋಪ್ ಸಿಗುತ್ತೆ ನಮಗೆ. ಅಟ್ಲೀಸ್ಟ್ ಯಾರೋ ಒಬ್ರು ಇದಾರೆ ನಮ್ಮನ್ನ ತಳ್ಳೋದಕ್ಕೆ ಅನ್ನೋ ಒಂದು ಹೋಪ್ ಸಿಗುತ್ತೆ. ಯಾರು ಇಲ್ಲ ಜೀವನದಲ್ಲಿ, ಒಂಟಿ ನಾನು ಒಬ್ನೇ ಅಂದ್ರೆ ಜಾರ್ ಬಿಡ್ತೀನಿ ಭಕ್ತಿ. ಎಲ್ರಿಗೂ ಇದು ವಾರ್ನಿಂಗ್ ಅಷ್ಟೇ. ಯಾರು ಭಕ್ತಿ ಮಾಡಕ್ ಬಂದಿದೀವಿ, ಇಲ್ಲಿ ಹೇಳ್ತಾ ನೋಡಿ, ಸತತವಾಗಿ ಭಗವಂತನ ಸ್ಮರಣೆ ಮಾಡುವನಲ್ಲಿ ಅನೇಕ ವಿಘ್ನಗಳು ಎದುರಾಗಬಹುದು ಅಲ್ಲ, ಎದುರಾಗ್ತವೆ. ಉದಾಹರಣೆಗೆ ಇವನೇ, ಆತರ ಒಂದು ಉದಾಹರಣೆ ಅಲ್ಲ, ತುಂಬಾ ಉದಾಹರಣೆ ಇದೆ ಕೊಡೋದಕ್ಕೆ. ನೋಡಪ್ಪ, ಭಕ್ತಿ ಮಾಡ್ತಾ ಇದೀಯಾ, ನಿನಗ್ ಮಾತ್ರ ಕಷ್ಟ ಅಲ್ಲ, ಪ್ರತಿಯೊಬ್ಬರಿಗೂ ಕಷ್ಟ ಬರುತ್ತೆ. ನೀನ್ ಹೆಂಗೆ ಎದುರಿಸ್ತೀಯ ಅಂತ ನೋಡಕ್ಕೋಸ್ಕರ ಭಗವಂತ ಕಷ್ಟ ಕೊಡ್ಬೋದು. ದಯವಿಟ್ಟು ಜಾರ್ಬೇಡ. ಗೊತ್ತಿಲ್ಲ ಏನಾಗುತ್ತೆ, ಮನೇಲಿ ಎಷ್ಟು ಟಾರ್ಚರ್ ಕೊಡ್ತಾರೆ, ಎಲ್ರಿಗೂ ಇರುತ್ತೆ. ಇಲ್ಲೇ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಟಾರ್ಚರ್ ಮಾಡ್ಬೋದು ಗೊತ್ತಿಲ್ಲ ನನಗೆ. ಒಬ್ಬೊಬ್ರು ಫ್ಯಾಮಿಲಿ ಒಂಥರ ಇರುತ್ತೆ. ಅದಕ್ಕೆ ಹೇಳುದು, ಭಗವಂತ ನಮ್ ಫ್ಯಾಮಿಲಿ ನೋಡಿದ್ರೆ ತುಂಬಾ ಜನಕ್ಕೆ ಆಶ್ಚರ್ಯ ಯಾಕಾಗುತ್ತೆ ಅಂದ್ರೆ, ಹೆಂಗ್ ಸಾಧ್ಯ ಒಂದು ಮನೇಲಿ ಎಲ್ರು ಭಕ್ತಿ ಮಾಡ್ತಾ ಇದಾರೆ, ಏನೋ ತಕ್ಕ ಮಟ್ಟಿಗೆ ಶುದ್ಧ ಭಕ್ತರು ಅಂತ ಅಲ್ಲ, ಒಂದು ಮನೇಲಿ ಎಲ್ರು ಹೆಂಗ್ ಭಕ್ತಿ ಮಾಡ್ತಾರೆ ಅಂತ ಆಶ್ಚರ್ಯ ಆಗುತ್ತೆ. ನಿಜ, ಅದು ಜಾಯಿಂಟ್ ಫ್ಯಾಮಿಲಿ. ಅದೊಂದು ಹೇಳ್ಬೇಕು, ನಮ್ ಜಾಯಿಂಟ್ ಫ್ಯಾಮಿಲಿ ನಮ್ದು. ಇಸ್ಕಾನ್ ಸೇರ್ಕೊಂಡ್ಬಿಟ್ನಂತೆ ಅವನು, ಇಸ್ಕಾನ್ ಹೋಗ್ಬಿಟ್ನಂತೆ, ಮನೆ ಬಿಟ್ಟು ಹೋಗ್ಬಿಟ್ಟು, ಏನ್ ಮನೆ ಬಿಟ್ಟು, ನಿಮ್ಗಿಂತ ಜಾಸ್ತಿ ಜನ ಇದಾರೆ ನಮ್ಮ ಮನೇಲಿ. ಹೇಳೋದು ನಾವು ಲೌಕಿಕ ಜನಗಳಿಗೆ ಹೇಳೋದಂದ್ರೆ, ನಿಮ್ಗಿಂತ ಜಾಸ್ತಿ ಜನ ಇದಾರ್ರಿ ನಮ್ಮ ಮನೇಲಿ, ಮನೆ ಬಿಟ್ಟು ಹೋಗಿಲ್ಲ ನಾವು, ಏನು ತಕ್ಕ ಮಟ್ಟಿಗೆ ಭಕ್ತಿ ಮಾಡ್ತಾ ಇದೀವಿ, ನಮಗೆ ಭಗವಂತ ಎಷ್ಟು ಕೊಟ್ಟಿದ್ದಾನೆ ಅಷ್ಟು ಜಾರಬಾರ್ದು. ಕೃಷ್ಣ ಪ್ರಜ್ಞೆ ಬಂದು ವಾಪಸ್ ಹೋದವರು ಅವ್ರಿಗಿಂತ ದುರದೃಷ್ಟವಂತರು ಇನ್ಯಾರು ಇಲ್ಲ. ಕೃಷ್ಣ ಪ್ರಜ್ಞೆ ಬರ್ದೇ ಇರೋರ್ನ ಮೂರ್ಖರು ಅಂತ ಸುಮ್ಮನೆ ಬಿಟ್ಟು ಬಿಡ್ಬೋದು. ಆದ್ರೆ ಕೃಷ್ಣ ಪ್ರಜ್ಞೆ ಒಳಗ್ ಬಂದು ಇದನ್ನ ನೋಡಿ, ರುಚಿ ನೋಡಿ ಮತ್ತೆ ವಾಪಸ್ ಹೋಗಿರೋರ್ನ ನತದೃಷ್ಟರು ಅಂತಾನೆ ಕರಿತೀವಿ. ಬ್ರಹ್ಮಾಂಡ ಪ್ರಮಿತೆ ಕೋನ ಭಾಗ್ಯವಾನ ಜೀವ, ಗುರು ಕೃಷ್ಣ ಕೃಪಾ ಪಾಯ ಬೀಜ. ಒಳಗ್ ಬನ್ನಿ, ಗುರುಗಳ ಕೃಪೆ ಸಿಗುತ್ತೆ, ಕೃಷ್ಣನ ಕೃಪೆ ಸಿಗುತ್ತೆ, ಭಕ್ತರ ಕೃಪೆ ಸಿಗುತ್ತೆ. ಇವತ್ತಲ್ಲಿ ನಾಳೆ ಭಕ್ತಿ ಲತಾ ಬೆಳೆಯುತ್ತೆ. ಆ ಬಳ್ಳಿ ಆಕಾಶ ಮುಟ್ಟುತ್ತೆ, ತಾಳ್ಮೆ ಇರ್ಬೇಕು. ನೋಡಿ, ಭಾಗವತದಲ್ಲಿ ನಾವು ಸುಮ್ಮನೆ ಏನೋ ಕತೆ ಚೆನ್ನಾಗಿದೆ ಕೇಳ್ತೀವಿ, ಬಟ್ ತತ್ವ ಏನ್ ಅರ್ಥ ಮಾಡ್ಕೊಳ್ತೀವಿ ನಾವು? ಧ್ರುವ ಮಹಾರಾಜನ ಕಥೆಯಿಂದ ಏನ್ ಅರ್ಥ ಮಾಡ್ಕೊಳ್ತೀವಿ? ಅವ್ನು ಎಷ್ಟೇ ಶ್ರೀಮಂತಿಕೆಯನ್ನು ಬಯಸಿದ್ರು ಭಗವಂತ ಕೊಡ್ತಾನೆ. ನನ್ನ ಅಪ್ಪನ, ನನ್ನ ತಾತನ, ನನ್ನ ಮುತ್ತಾತನ ಸಂಪತ್ಗಿಂತ ಜಾಸ್ತಿ ಬೇಕು, ಕೊಡ್ತಾನೆ ಭಗವಂತ. ದುಃಖನೇ ಬಂತಲ್ಲ ಅವನಿಗೆ. ಮುಂದೆ ಹೇಳ್ತಾರೆ ನೋಡಿ, ಎಷ್ಟು ಹೋಳ್ತಾನೆ ಇಲ್ಲಿ. ಸಪ್ತರ್ಷಿ ಮಂಡಲಕ್ಕಿಂತ ಆಚೆ ಇದೆ ನಿನ್ನ ಲೋಕ. ಹೆಚ್ಚು ಕಡಿಮೆ ವೈಕುಂಠ ಅನ್ಕೊಂಬಿಡಿ. ವೈಕುಂಠ ಶಾಶ್ವತ ಲೋಕ, ಧ್ರುವ ನಕ್ಷತ್ರ ಶಾಶ್ವತ ಲೋಕನೇ.
ಅಲ್ಲಿಗೆ ಹೋದ್ರೆ ಮತ್ತೆ ನೀನು ವಾಪಸ್ ಬರ್ಬೇಕಾಗಿಲ್ಲ ನೀನು. ಮತ್ತೆ ಖುಷಿ ಆಗ್ಬಾರ್ದಾ? ಯದ್ಗತ್ವಾ ನಾನಿವರ್ತಂತೆ. ಧ್ರುವ ಮಹಾರಾಜನಿಗೆ ಹೇಳ್ತಾನೆ, ಧ್ರುವ ಮಹಾರಾಜ ನಿನ್ಗೆ ಧ್ರುವ ನಕ್ಷತ್ರವನ್ನೇ ಕೊಟ್ಟಿದ್ದೀನಿ, ಅಲ್ಲಿಗೆ ಹೋದ್ರೆ ನೀನ್ ಮತ್ತೆ ವಾಪಸ್ ಇಲ್ಲಿ ಬರೋ ಅಗತ್ಯ ಇಲ್ಲ, ಹೋಗು ಅಂತ ಹೇಳಿ ಕಳಿಸ್ತಾನೆ ಭಗವಂತ. ಆದ್ರೆ ಇಲ್ಲಿ ಹೇಳ್ತಾರೆ, ಸೋಪಿ ಸಂಕಲ್ಪಜಂ ವಿಷ್ಣು ಪಾದಸೇವೋಪಸಾದಿತಂ ಪ್ರಾಪ್ಯ ಸಂಕಲ್ಪ ನಿರ್ವಾಣಂ ನಾತಿ ಪ್ರೀತೋಭ್ಯಗಾತ್ ಪುರಂ. ಏನ್ ಹೇಳ್ತಾರೆ, ನಾತಿ ಪ್ರೀತ. ನಾತಿ ಪ್ರೀತ ಅಂದ್ರೆ ನನಗೆ ಖುಷಿ ಆಗಿಲ್ಲ ಅಂತ ಅರ್ಥ. ಧ್ರುವ ಮಹಾರಾಜ ಭಗವಂತನ ಕಂಡು ವಾಪಸ್ ಊರಿಗೆ ಬರ್ತಾ ಇದ್ದಾನೆ ಮನೆಗೆ, ನಾತಿ ಪ್ರೀತ ಹೊತ್ಕೊಂಡ್ ಬರ್ತದೆ. ಅಯ್ಯೋ ಯಾಕೆ ಅಳ್ತಾ ಇದೀಯ? ಅಯ್ಯೋ ಭಗವಂತನ ಕಂಡೆ. ಅಂದ್ರೆ ಭಗವಂತನ ಕಂಡ್ರೆ ಖುಷಿ ಆಗ್ಬೇಕಲ್ಲ. ಖುಷಿ ಆಗ್ಬೇಕಿತ್ತು, ಆದ್ರೆ ನಾನು ಮೂರ್ಖ, ಬೇಡದಿರೋದು ಯಾವ್ದನ್ನ ಕೇಳ್ಕೊಂಡ್ಬಂದಿನಿ. ಹೇಳ್ತಾರೆ, ಭಗವಂತನ ಪಾದ ಕಮಲಗಳನ್ನ ಭಜಿಸಿ ತನ್ನ ಸಂಕಲ್ಪ ಈಡೇರಿದರೂ ಕೂಡ ಧ್ರುವ ಮಹಾರಾಜನು ಹೆಚ್ಚು ಸಂತೋಷ ಪಡಲಿಲ್ಲ. ಹೀಗೆ ಅಸಂತುಷ್ಟನಾಗಿಯೇ ತನ್ನ ಊರಿಗೆ ಹಿಂದಿರುಗಿದನು. ಇಷ್ಟಕ್ಕೆ ಸ್ಟಾಪ್ ಆಗಿರ್ತೀನಿ. ನಾನು ನೆಕ್ಸ್ಟ್ ಕ್ಲಾಸ್ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಯಾಕೆ ಸಂತುಷ್ಟನಾಗ್ಲಿಲ್ಲ? ಇವತ್ತು ನನಗೆ ಬೋನಸ್ ಬಂತು, 5,000 ರೂಪಾಯಿ ಎಕ್ಸ್ಟ್ರಾ ಬಂತು, 10,000 ರೂಪಾಯಿ ಬಂತು ಇವತ್ತು ನನಗೆ ಇನ್ಸೆಂಟಿವ್ ಅಂತ ಬರ್ತಾನೆ, ಕುಣ್ಕೊಂಡ್ ಬರ್ತಾನೆ ಖುಷಿಯಿಂದ. ಸಾಕ್ಷಾತ್ ಧ್ರುವ ಲೋಕನೆ ಕೊಟ್ಟಿದ್ದಾನೆ ಭಗವಂತ, ಅಪ್ಕೊಂಡ್ ಬರ್ತಾರೆ. ಏನ್ ವ್ಯತ್ಯಾಸ ಇದೆ? ನೀವೇ ವ್ಯತ್ಯಾಸವನ್ನು ಗಮನಿಸಿ, ನೀವೇ ಅದನ್ನ ಒಂದು ನೋಟ್ ಮಾಡಿ ನನಗೆ ತಿಳಿಸಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಹರೇ ಕೃಷ್ಣ. ಯಾರಾದ್ರೂ ಪ್ರಶ್ನೆ ಇದೆಯಾ?